Hi everyone, good evening. I hope everyone is good and well. My name is Sudeep Reddy. So I'm from Maya Markets. No one is joined here. We are waiting for joining. We are waiting for the more participant. Right now, we are waiting for 5 minutes. So we are going to start with 5 minutes waiting for the participant right now.
ಹಾಯ್ ಸರ್, ನನ್ನ ಹೆಸರು ಸುದೀಪ್ ರೆಡ್ಡಿ ಅಂತೇಳಿ. ನಾನು ಯಾ ಮಾರ್ಕೆಟ್ಸ್ .com ಅಂತ ನಮ್ಮ ಕಂಪನಿ ಬಂದು. ಎಲ್ರಿಗೂ ಕೂಡ ವೆಲ್ಕಮ್ ಟು ಯಾ ಮಾರ್ಕೆಟ್ಸ್. ಸೊ ಇವತ್ತಿನ ಟಾಪಿಕ್ ಬಂದು ನಾವು ಫಾರೆಕ್ಸ್ ಬಿಗಿನರ್ಸ್ ಅಂತೇಳಿ ನಮ್ಮ ಟಾಪಿಕ್ ಇದೆ ಇವತ್ತು. ಇದರಲ್ಲಿ ಕೆಲವೊಂದು ಬೇಸಿಕ್ಸ್ ಇದೆ. ಸೊ ಫಾರೆಕ್ಸ್ ಅನ್ನು ನಾವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಸೊ ಫಾರೆಕ್ಸ್ ಬಗ್ಗೆ ಯಾರಿಗೂ ತಿಳಿದಿರ್ಲಿಕ್ಕಿಲ್ಲ ಇಲ್ಲಿವರೆಗೂ. ಸೊ ನಾವೀಗ ಹೊಸದಾಗಿ ಕನ್ನಡದಲ್ಲಿ ಮತ್ತೆ ಅದನ್ನ ತಿಳಿಸ್ಕೊಡ್ಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಕೆಲವೊಂದು ಬೇಸಿಕ್ಸ್ ಬರುತ್ತೆ, ಅದ್ರ ಬಗ್ಗೆ ನೀವು ತಿಳಿಸ್ಕೊಡ್ತೀವಿ ನಾವು. ಮೊದಲನೇದು ಬಂದು ವಾಟ್ ಈಸ್ ದ ಫಾರೆಕ್ಸ್ ಮಾರ್ಕೆಟ್. ಸೊ ಫಾರೆಕ್ಸ್ ಮಾರ್ಕೆಟ್ ಅಂದ್ರೆ ಏನು ಅಂತ. ಸೊ ವೈ ಫಾರೆಕ್ಸ್ ಮಾರ್ಕೆಟ್ 24 hours. ಸೊ ಫಾರೆಕ್ಸ್ ಮಾರ್ಕೆಟ್ ಅನ್ನೋದು 24 ಗಂಟೆ 24 hours ಏನಕ್ಕಪ್ಪ ನಡೆಯುವುದು ಅಂತ ಹೇಳಿ. ಸೊ ಥರ್ಡ್ ಒನ್ ಬಂದು ಫಾರೆಕ್ಸ್ ಕರೆನ್ಸಿ ಪೇರ್ಸ್. ಸೊ ಇದರಲ್ಲಿ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಪೇರ್ಸ್ ಅಲ್ಲೇ ಟ್ರೇಡಿಂಗ್ ಆಗ್ಬೋದು. ಸೊ ಹಾಗಾಗಿ ಫಾರೆಕ್ಸ್ ಕರೆನ್ಸಿ ಪೇರ್ಸ್ ಅನ್ನ ತಿಳ್ಕೋಬೇಕು ನಾವು ಹಾಗೆ. ಸೊ ನಾಲ್ಕನೇ ಪಾಯಿಂಟ್ ಬಂದು ವಾಟ್ ಈಸ್ ದ ಲಿವರೇಜ್ ಇನ್ ಟ್ರೇಡಿಂಗ್. ಸೊ ಇದರಲ್ಲಿ ಲಿವರೇಜ್ ಅಂತ ಒಂದು ಆಪ್ಷನ್ ಕೂಡ ಬರುತ್ತೆ. ಸೊ ಹಾಗೆ ವಾಟ್ ಈಸ್ ದ ಬಿಡ್ ಅಂಡ್ ಆಸ್ಕ್ ಇನ್ ಟ್ರೇಡಿಂಗ್ ಅಂತ ಬರುತ್ತೆ. ಅದರಲ್ಲೇ ವಾಟ್ ಈಸ್ ದ ಲಾಟ್ ಸೈಜ್. ಹಾಗೆ ಇನ್ನೊಂದು ಕೂಡ ವಾಟ್ ಈಸ್ ದ ಸ್ಪ್ರೆಡ್ ಚಾರ್ಜ್. ಮತ್ತೊಂದು ಪಾಯಿಂಟ್ ಬಂದು ವಾಟ್ ಈಸ್ ದ ಸ್ವಾಪ್ ಇನ್ ಫಾರೆಕ್ಸ್ ಟ್ರೇಡಿಂಗ್ ಅಂತ ಬರುತ್ತೆ. ಸ್ವಾಪ್ ಅಂತ ಅದು ಕೂಡ ಒಂದು ರೀತಿಯ ಚಾರ್ಜ್ ಅಂತ ಹೇಳಬಹುದು ನಾವು. ಅಂಡ್ ವಾಟ್ ಈಸ್ ದ ಮಾರ್ಜಿನ್. ಸೊ ಮಾರ್ಜಿನ್ ಬಗ್ಗೆ ನೀವು ಕೇಳಿಪಟ್ಟಿರ್ಬೋದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ. ಸೊ ಅದೇ ರೀತಿ ಇಲ್ಲಿ ಕೂಡ ಮಾರ್ಜಿನ್ ಅಂತ ಇರುತ್ತೆ, ಅದ್ರ ಬಗ್ಗೆ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂಡ್ ವಾಟ್ ಈಸ್ ದ ಪಿಪ್. ಸೊ ಇವು ನಮ್ಮ ಇವತ್ತಿನ ಟಾಪಿಕ್ಸ್ ಬೇಸಿಕ್ಸ್ ಬಂದು. ಸೊ ನಾವು ಮೊದಲನೇ ಕಂಟೆಂಟ್ ಇವತ್ತು ನಾವು ತಗೊಂಡಿರೋದು ಏನಂತಂದ್ರೆ ವಾಟ್ ಈಸ್ ದ ಫಾರೆಕ್ಸ್ ಮಾರ್ಕೆಟ್ ಅಂತ ಹೇಳಿ ಇದೆ. ಫಾರೆಕ್ಸ್ ಮಾರ್ಕೆಟ್ ಅಂದ್ರೆ ಏನು? ವಾಟ್ ಈಸ್ ದ ಫಾರೆಕ್ಸ್ ಮಾರ್ಕೆಟ್. ಫಾರೆಕ್ಸ್ ಮಾರ್ಕೆಟ್ ಅಂತಂದ್ರೆ ಏನಂದ್ರೆ, ಇಫ್ ಯು ವಾಂಟ್ ಟು ಬಿಕಮ್ ಎ ಸಕ್ಸೆಸ್ಫುಲ್ ಕರೆನ್ಸಿ ಟ್ರೇಡರ್, ನೀವು ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಸಕ್ಸೆಸ್ಫುಲ್ ಕರೆನ್ಸಿ ಟ್ರೇಡರ್ ಆಗ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ಯು ಮಸ್ಟ್ ಫಸ್ಟ್ ಲರ್ನ್ ದಿ ಲ್ಯಾಂಗ್ವೇಜ್ ಆಫ್ ದಿ ಫಾರೆಕ್ಸ್ ಮಾರ್ಕೆಟ್. ಫಾರೆಕ್ಸ್ ಮಾರ್ಕೆಟ್ ನ ಅದರ ಭಾಷೆ ಕಲಿಬೇಕಾಗುತ್ತೆ ನಿಮಗೆ ಫಸ್ಟ್, ಆಸ್ ವೆಲ್ ಆಸ್ ದಿ ಬೇಸಿಕ್ಸ್ ಆಫ್ ಫಾರೆಕ್ಸ್ ಟ್ರೇಡಿಂಗ್. ನಾನು ತಿಳಿಸ್ಕೊಟ್ಟಂಗೆ ನಿಮ್ಗೆ ಇದರಲ್ಲಿ ಕೆಲವೊಂದು ಬೇಸಿಕ್ಸ್ ಇದೆ. ಸೊ ಅದನ್ನ ನೀವು ತಿಳ್ಕೊಬೇಕಾಗುತ್ತೆ. ಓಕೆ, ಅದು ಅಲ್ಲದೆ ದಿ ಫಾರೆಕ್ಸ್ ಮಾರ್ಕೆಟ್ಗೆ ನಾವು ಇನ್ನೊಂದು ಹೆಸರನ್ನ ಕೂಡ ಕರಿತೀವಿ, ನಾವು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳಿ ಕೂಡ ಕರಿಬಹುದು ಇದನ್ನು. ದಿ ಫಾರಿನ್ ಎಕ್ಸ್ಚೇಂಜ್ ಆಲ್ಸೋ ನಾನ್ ಆಸ್ FX or forex market is a global marketplace for exchanging national currencies. ಸೊ ನಾವು ಕರೆನ್ಸೀಸ್ ಅನ್ನ ಎಲ್ಲಿ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಅದನ್ನ ನಾವು ಫಾರೆಕ್ಸ್ ಮಾರ್ಕೆಟ್ ಅಂತಾನು ಕರಿಬಹುದು, ಅಂಡ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳಿ ಕೂಡ ಕರಿಬಹುದು. ಸೊ ಹಾಗೆ ಫಾರಿನ್ ಎಕ್ಸ್ಚೇಂಜ್ ಇಸ್ ದ ಪ್ರೋಸೆಸ್ ಆಫ್ ಚೇಂಜಿಂಗ್ ಒನ್ ಕರೆನ್ಸಿ ಇಂಟು ಅನದರ್ ಫಾರ್ ಎ ವೆರೈಟಿ ಆಫ್ ರೀಸನ್ಸ್. ಸೊ ಒಂದು ಕರೆನ್ಸಿ ನಾವು ಇನ್ನೊಂದು ಕರೆನ್ಸಿಗೋಸ್ಕರ ಯಾಕೆ ನಾವು ಎಕ್ಸ್ಚೇಂಜ್ ಮಾಡೋದಕ್ಕೆ ಹೋಗ್ತೀವಪ್ಪ ಅಂತಂದ್ರೆ ಯಾವ್ದಾದ್ರು ವೆರೈಟಿ ಆಫ್ ಪರ್ಪಸ್ ಆಫ್ ರೀಸನ್ಸ್ ಇರುತ್ತೆ, ಕೆಲವೊಂದು ಕಾರಣಗಳಿಂದ ನಾವು ಎಕ್ಸ್ಚೇಂಜ್ ಮಾಡೋದಕ್ಕೆ ಹೊರಡ್ತೀವಿ. ಯೂಸ್ವಲಿ ತುಂಬಾ ಅಂತಂದ್ರೆ ಯೂಸ್ವಲಿ ಫಾರ್ ಎ ಟ್ರೇಡಿಂಗ್ ನಾವು ಹೇಳೋದಾದ್ರೆ ತುಂಬಾನೇ ಜನಗಳು ಟ್ರೇಡಿಂಗ್ ಗೋಸ್ಕರ ಅಂತೇಳಿ ಚೇಂಜಿಂಗ್ ಮಾಡ್ತಾರೆ ಕರೆನ್ಸಿ ಟ್ರೇಡಿಂಗ್ಸ್ ನ. ಅದು ಅಲ್ಲದೆ ಕೆಲವೊಬ್ರು ಟೂರ್ಸ್ ಗೋಸ್ಕರ ಅಂತೇಳಿ ಹೋಗ್ತಾರೆ, ಟೂರ್ಸ್ ಮತ್ತೆ ಟ್ರಾವೆಲ್ಸ್ ಮಾಡೋದಕ್ಕಾಗಿ ಹೊರಡ್ತಾರೆ. ಇನ್ನು ಕೆಲವೊಬ್ರು ಬಿಸ್ನೆಸ್ ಮಾಡೋದಕ್ಕಂತೇಳಿ ಫಾರಿನ್ ಕರೆನ್ಸೀಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕಂತೇಳಿ ನಮ್ಮ ಇಂಡಿಯನ್ ರುಪೀಸ್ ಇಂದ ಕರೆನ್ಸಿಯಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ತಗೊಳ್ತಾರೆ. ಸೊ ಮಿಡಲ್ ಇರೋದು ಅದಕ್ಕೋಸ್ಕರ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳಿ ಇರೋದು ಅದಕ್ಕೋಸ್ಕರ ಆಕ್ಚುಲಿ. ಇನ್ನು ಏನಂತಂದ್ರೆ ನಾವು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ವೇರ್ ಕರೆನ್ಸೀಸ್ ಆರ್ ಟ್ರೇಡೆಡ್. ಎಲ್ಲಿ ಕರೆನ್ಸಿಯಲ್ಲಿ ಟ್ರೇಡ್ ಆಗುತ್ತೋ ಅದನ್ನ ನಾವು ಕರೆನ್ಸಿ ಮಾರ್ಕೆಟ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳಿ ಕೂಡ ಕರಿತೀವಿ. ಓಕೆ, ಕರೆನ್ಸೀಸ್ ಆರ್ ಇಂಪಾರ್ಟೆಂಟ್ ಬಿಕಾಸ್ ದೇ ಎನೇಬಲ್ ಪರ್ಚೇಸ್ ಆಫ್ ಗುಡ್ಸ್ ಅಂಡ್ ಸರ್ವಿಸಸ್ ಲೋಕಲಿ ಅಂಡ್ ಅಕ್ರಾಸ್ ಬಾರ್ಡರ್ಸ್. ಕರೆನ್ಸೀಸ್ ಅನ್ನ ನಾವು ಏನಕ್ಕೋಸ್ಕರಪ್ಪ ಇದಕ್ಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಇದೆ, ಇದು ನಾವು ಏನಕ್ಕೆ ನಮ್ಗೆ ಕಂಪಲ್ಸರಿ ಇದೆ ಅಂತ ಹೇಳಿ. ಏನಕ್ಕೆ ಅಂತಂದ್ರೆ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಒಂದು ಕಂಟ್ರಿಯಿಂದ ಒಂದು ಬಾರ್ಡರ್ ಇಂದ ಇನ್ನೊಂದು ಬಾರ್ಡರ್ಗೆ ಯಾವುದೇ ವಸ್ತುಗಳನ್ನು ಹಸ್ತಾಂತರಿಸುವುದಾಗ್ಲಿ ಅಥವಾ ಇನ್ನು ವಸ್ತುಗಳನ್ನು ನಾವು ಒಂದು ದೇಶದಿಂದ ಇನ್ನೊಂದು ಕಂಟ್ರಿಗೆ ನಾವು ತಿಳಿಸ್ಕೊಟ್ಟ ಹಾಗೆ ಎಕ್ಸ್ಪೋರ್ಟ್ಸ್ ಮತ್ತೆ ಇಂಪೋರ್ಟ್ ಆಗಿ ಮಾಡ್ಕೋಬೇಕಂತಂದ್ರೆ ಬಿಸ್ನೆಸ್ ಮಾಡಬೇಕು ಅಂತಂದಾಗ ಕರೆನ್ಸೀಸ್ ಆರ್ ಇಂಪಾರ್ಟೆಂಟ್. ಓಕೆ, ಹಾಗೇನೆ ಇಂಟರ್ನ್ಯಾಷನಲ್ ಕರೆನ್ಸೀಸ್
So international currencies need to be exchanged to conduct foreign trade and businesses. Okay, currencies ನಮಗೆ ಕಂಪಲ್ಸರಿ ನೀಡ್ ಇದೆ, ಇದರ ಅವಶ್ಯಕತೆ ಇದೆ ನಮಗೆ, ಅದಕ್ಕೋಸ್ಕರ ನಾವು ಫಾರಿನ್ ಕರೆನ್ಸಿನ ನಾವು ಎಕ್ಸ್ಚೇಂಜ್ ಮಾಡೋದು. ಅದು ಅಲ್ಲದೆ ಹಾಗೇನೆ ಇನ್ನೊಂದು ಇದರಲ್ಲಿ ಒಂದು 4th ಪಾಯಿಂಟ್ ಅನ್ನು ತಗೊಳ್ಳೋಣ. One unique aspect of this international market is that there is a no central marketplace for foreign exchange. ಇದರಲ್ಲಿ ಯಾವುದೇ ರೀತಿ ಒಂದು ಕೇಂದ್ರ ಮಾರುಕಟ್ಟೆ ಅಂತ ಹೇಳಿ ಎಲ್ಲಿ ಕೂಡ ಇಲ್ಲ. ಸೊ ಇಲ್ಲಿ ಅಲ್ಲ, ಎಲ್ಲೇ UK ದಲ್ಲಿ ಇರಲಿ ಅಥವಾ ಇನ್ನು US ಅಲ್ಲಿ ಇರಲಿ, ಲಂಡನ್ ಅಲ್ಲಿ, ಇನ್ನು ಎಲ್ಲೇ ಆದ್ರೂ ಕೂಡ, ಯಾವುದೇ ಕಂಟ್ರಿಯಲ್ಲಿ ಆಗ್ಲಿ, ಟೋಕಿಯೋದಲ್ಲಿ ಯಾವುದೇ ಒಂದು ಸೆಂಟ್ರಲ್ ಮಾರ್ಕೆಟ್ ಪ್ಲೇಸ್ ಅಂತ ಯಾವುದು ಇಲ್ಲ. ಅಂದ್ರೆ ಕೇಂದ್ರ ಮಾರುಕಟ್ಟೆ, ನೀವು ಇದ್ರ ಮುಖಾಂತರನೇ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಇದ್ರ ಮುಖಾಂತರ ನೀವು INR ಇಂದ ಅಥವಾ USD ಅಲ್ಲಿಂದ ಯಾವುದೇ ಕರೆನ್ಸಿಯನ್ನ ನೀವು ಎಕ್ಸ್ಚೇಂಜ್ ಮಾಡ್ಬೇಕು ಅಂತಂದ್ರೆ ಯಾವುದೇ ಒಂದು ಕೇಂದ್ರ ಮಾರುಕಟ್ಟೆ ಇರೋದಿಲ್ಲ. ಮತ್ತೆ ಇದು ಹೇಗಪ್ಪ ನಮ್ಗೆ ನಡೆಯುತ್ತೆ ಮತ್ತೆ ಮಾರ್ಕೆಟ್ ಪ್ಲೇಸ್ ನಾವು ಎಕ್ಸ್ಚೇಂಜ್ ಮಾಡೋದಾದ್ರೂ ಹೇಗೆ ಕರೆನ್ಸಿಯನ್ನ ಅಂತಂದ್ರೆ, ಕರೆನ್ಸಿ ಟ್ರೇಡಿಂಗ್ ಈಸ್ ಕಂಡಕ್ಟೆಡ್ ಎಲೆಕ್ಟ್ರಾನಿಕಲಿ ಓವರ್ ದಿ ಕೌಂಟರ್. ಸೊ ಓವರ್ ದಿ ಕೌಂಟರ್ ಇದು ಒಂದು ನಮ್ಗೆ ಕರೆನ್ಸಿ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕಲ್ ಮುಖಾಂತರ, ಕಂಪ್ಯೂಟರ್ಸ್ ಮುಖಾಂತರ ನಾವು ಎಕ್ಸ್ಚೇಂಜ್ ಮಾಡ್ಕೋಬಹುದು. ವಿಚ್ ಮೀನ್ಸ್, ಇದರ ಅರ್ಥ ಏನು ಅಂತಂದ್ರೆ, which means that all transactions occur via computer networks among traders around the world rather than on one centralized exchange. So ಇದರ ಅರ್ಥ ಏನು ಅಂತಂದ್ರೆ, ನಾವು ಯಾವುದೇ ಒಂದು ಮಿಡಲ್ ಅಲ್ಲಿ ಇರ್ತಕ್ಕಂತ, ಈಗ ಕೇಂದ್ರ ಮಾರುಕಟ್ಟೆ ಅಂತೇಳಿ ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಇದೀಗ ನಾವು ಹೆಂಗೆ ಅಂತ ಹೇಳ್ತೀವಿ, ಒಂದು ಮಾರುಕಟ್ಟೆಯಿಂದ ಇನ್ನೊಂದು ಮಾರುಕಟ್ಟೆಗೆ ನಾವು ದುಡ್ಡನ್ನು ನಾವು ಟ್ರಾನ್ಸ್ಫರ್ ಮಾಡೋದಾದ್ರು ಹೇಗೆ. ಸೊ ಇನ್ ಬಿಟ್ವೀನ್ ಇದರಲ್ಲಿ ನಮ್ಗೆ ಫಾರಿನ್ ಎಕ್ಸ್ಚೇಂಜಸ್ ಅಂತ ಬೀಳ್ತಾರೆ. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ನಾವು ಏನಕ್ಕೋಸ್ಕರ ಅಂತೀವಿ ಅಂತಂದ್ರೆ, ಇವ್ರು ಮಿಡಲ್ ಇರೋದು ಅದಕ್ಕೋಸ್ಕರನೇ. ನಾವು ಕಂಪಲ್ಸರಿ ಅಂತಿಲ್ಲ ನಾವು ಕೇಂದ್ರ ಮಾರುಕಟ್ಟೆಯಿಂದಲೇ ನಾವು ಕರೆನ್ಸಿಯನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಇಲ್ಲ. ನೀವು ಪ್ರತಿಯೊಂದು ವ್ಯಾಪಾರಸ್ಥರು ಯಾವುದೇ ಕಂಟ್ರಿಯಲ್ಲಿ ಕೂಡ ಇರ್ಲಿ ಅಥವಾ ಯಾವುದೇ ಸ್ಟೇಟ್ ಅಲ್ಲಿ ಕೂಡ ಇರ್ಲಿ, ಆಲ್ ದಿ ವರ್ಲ್ಡ್ ಎಲ್ಲೇ ಇರ್ಲಿ, ಅವ್ರು ಹೇಗ್ ಬೇಕಾದ್ರೂ ಕೂಡ ಕಂಪ್ಯೂಟರ್ಸ್ ಮುಖಾಂತರ ಎಕ್ಸ್ಚೇಂಜ್ ಮಾಡ್ಕೋಬಹುದು ಕರೆನ್ಸೀಸ್ ಅನ್ನು. INR ಇಂದ USD ಗಾಗ್ಲಿ ಅಥವಾ ER ಇಂದ ISD ಗಾಗ್ಲಿ ಅಥವಾ ಜಾಪನೀಸ್, ಗ್ರೇಟ್ ಬ್ರಿಟನ್ ಪೌಂಡ್ ಇಂದ ಆಗ್ಲಿ, ನೀವು ಯಾವುದೇ ಕರೆನ್ಸಿಯನ್ನ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಸೊ ಇದನ್ನ ನಾವು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿತೀವಿ. ಇದನ್ನ ಈಸಿಯಾಗಿ ವಾಟ್ ಈಸ್ ದ ಫಾರೆಕ್ಸ್ ಮಾರ್ಕೆಟ್ ಅಂತಂದ್ರೆ ಇದರ ಅರ್ಥ ತುಂಬಾ ಸಿಂಪಲ್ ಆಗಿದೆ. ನಾವು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದ್ರ. ಓಕೆ, ಸೊ ನಾವೀಗ ಸೆಕೆಂಡ್ ಪಾಯಿಂಟ್ ಹೊರಡೋಣ. ಸೊ ಈಗ ನಮ್ಗೆ why is forex market is 24 hours. ಸೊ ಫಾರೆಕ್ಸ್ ಮಾರ್ಕೆಟ್ ಅನ್ನೋದು 24 ಗಂಟೆ ಹೇಗೆ ನಡೆಯುತ್ತೆ ಇದು. ಸೊ ಇದರಲ್ಲಿ ನಾವು ತಿಳ್ಕೊಳ್ಳೋದಾದ್ರೆ ಹೇಗೆ, ದ ಫಾರೆಕ್ಸ್ ಮಾರ್ಕೆಟ್ ಇಸ್ ಟ್ರೇಡೆಡ್ 24 hours a day. ಓಕೆ, ಇದೊಂದು 24 ಗಂಟೆ ನಡೆಯುತ್ತೆ ಫಾರೆಕ್ಸ್ ಮಾರ್ಕೆಟ್ ಅನ್ನೋದು. 5.5 days a week, starting each day is ಆಸ್ಟ್ರೇಲಿಯಾ ಅಂಡ್ ಎಂಡಿಂಗ್ ಇನ್ ನ್ಯೂಯಾರ್ಕ್. ಸೊ ಪ್ರತಿಯೊಂದು ದಿನ ಕೂಡ ಇದು ಸ್ಟಾರ್ಟ್ ಆಗೋದು ಆಸ್ಟ್ರೇಲಿಯಾದಿಂದ, ಇದು ಮುಗಿಯೋದು ಎಲ್ಲಿ ಅಂತಂದ್ರೆ ನ್ಯೂಯಾರ್ಕ್ ಅಲ್ಲಿ ಮುಗಿಯುತ್ತೆ. ಸೊ ದ ಬ್ರೋಡ್ ಟೈಮ್ ಆರಿಜಿನ್ ಅಂಡ್ ಕವರೇಜ್ ಆಫರ್ಸ್ traders several opportunities to make profits or cover losses. Okay, or broad time, ಈಗ ನಾವು ತುಂಬಾ ಕಸ್ಟಮರ್ಸ್ ಟ್ರೇಡ್ ಮಾಡ್ತಾ ಇರ್ತಾರೆ ಸೆವೆರಲ್ ಟೈಮ್ಸ್, ಒಂದಲ್ಲ, ಈಗ ಕಂಟಿನ್ಯೂಸ್ಲಿ ಅವರು ಮತ್ತೆ ಟ್ರೇಡ್ಸ್ ಆಗ್ತಾ ಇರ್ತಾರೆ, ತೆಗಿತಾ ಇರ್ತಾರೆ. ಸೊ ಅದನ್ನ ಕೆಲವೊಂದು ಲಾಸ್ ಅಲ್ಲಿ ಕೂಡ ಹೋಗುತ್ತೆ, ಇನ್ನೊಂದು ಕೆಲವೊಂದು ಪ್ರಾಫಿಟ್ಸ್ ಅಲ್ಲಿ ಕೂಡ ಬರ್ತಾ ಇರುತ್ತೆ. ಸೊ ಅದನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಈ ನಮಗೆ 24 hours ತುಂಬಾ ಸಪೋರ್ಟ್ಫುಲ್ ಆಗಿರುತ್ತೆ, ತುಂಬಾ ಹೆಲ್ಪ್ಫುಲ್ ನಮ್ಗೆ 24 hours ನಡೆಯೋದು ಕೂಡ. ಇದರಲ್ಲಿ ನಾವು ಏನಕ್ಕೆ ನಡೆಯುತ್ತೆ 24 hours ಅದ್ರ ಬಗ್ಗೆ ತಿಳಿಬೇಕು, ನಾವು ಇನ್ನೂ ತುಂಬಾ ತಿಳಿಬೇಕಾಗುತ್ತೆ. ದ ಮೇಜರ್ ಕರೆನ್ಸೀಸ್, ಇದರಲ್ಲಿ ತುಂಬಾ ಮೇಜರ್ ಕರೆನ್ಸೀಸ್ ಕೂಡ ಇದೆ. ದ ಮೇಜರ್ ಫಾರೆಕ್ಸ್ ಮಾರ್ಕೆಟ್ ಸೆಂಟರ್ಸ್ ಆರ್ ಫ್ರಾಂಕ್ಫರ್ಟ್, ಹಾಂಗ್ಕಾಂಗ್ ಇಂದ ಸ್ಟಾರ್ಟ್ ಆಗುತ್ತೆ, ಲಂಡನ್ ಮತ್ತೆ ನ್ಯೂಯಾರ್ಕ್ ಇಂದ, ಪ್ಯಾರಿಸ್ ಇಂದ ಸ್ಟಾರ್ಟ್ ಆಗುತ್ತೆ, ಸಿಂಗಾಪುರ್, ಸಿಡ್ನಿ, ಟೋಕಿಯೋ ಮತ್ತೆ ಜುರಿಚ್, ಅಕ್ರಾಸ್ ಆಲ್ಮೋಸ್ಟ್ ಎವ್ರಿ ಟೈಮ್ ಝೋನ್.
ಪ್ರತಿಯೊಂದು ಕಂಟ್ರಿ ಟೈಮ್ ಝೋನ್ ಇದಕ್ಕೆ ಲಿಂಕ್ ಆಗಿರುತ್ತೆ. ಓಕೆ, ದಿಸ್ ಮೀನ್ಸ್ ದಟ್ ವೆನ್ ದಿ US ಟ್ರೇಡಿಂಗ್ ಡೇ ಎಂಡ್ಸ್, ದಿ ಫಾರೆಕ್ಸ್ ಮಾರ್ಕೆಟ್ ಬಿಗಿನ್ಸ್ ಎ ನ್ಯೂ ಇನ್ ಟೋಕಿಯೋ ಅಂಡ್ ಹಾಂಗ್ಕಾಂಗ್. ಸೊ ಇದು ಯಾವಾಗ US ಅಲ್ಲಿ ಎಂಡ್ ಆಗುತ್ತೋ ಅದಾದ ನಂತರ ಟ್ರೇಡಿಂಗ್ ಮತ್ತೆ ಸ್ಟಾರ್ಟ್ ಆಗೋದು ಕೂಡ ಎ ನ್ಯೂ ಇನ್ ಡೇ ಮತ್ತೆ ನ್ಯೂ ಆಗಿ ಸ್ಟಾರ್ಟ್ ಆಗುತ್ತೆ ಟೋಕಿಯೋ ಮತ್ತೆ ಹಾಂಗ್ಕಾಂಗ್ ಇಂದ. ಓಕೆ, ಆಸ್ ಸಚ್ ದಿ ಫಾರೆಕ್ಸ್ ಮಾರ್ಕೆಟ್ ಕ್ಯಾನ್ ಬಿ ಎಕ್ಸ್ಟ್ರೀಮ್ಲಿ ಆಕ್ಟಿವ್ ಎನಿ ಟೈಮ್ ಆಫ್ ಡೇ. ಇದು ಅದಕ್ಕೋಸ್ಕರನೇ ಇದು ಯಾವಾಗಲೂ ಕೂಡ ಆಕ್ಟಿವ್ ಆಗಿರುತ್ತೆ 24 hours ವಿತ್ ಪ್ರೈಸ್ ಕಾರ್ಡ್ಸ್ ಚೇಂಜಿಂಗ್ ಕಾನ್ಸ್ಟೆಂಟ್ಲಿ. ಒಂದು ಪ್ರೈಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ಹೊರತು ಮಾರ್ಕೆಟ್ ಅಂತೂ ಯಾವಾಗಲೂ ಕೂಡ ಸ್ಟಾಪ್ ಆಗೋದಿಲ್ಲ ಇದರಲ್ಲಿ. ಓಕೆ, ಮತ್ತೆ ಸೆಕೆಂಡ್ ಪಾಯಿಂಟ್ ಬರೋದಾದ್ರೆ ದಿ 7 ಮೋಸ್ಟ್ ಟ್ರೇಡೆಡ್ ಕರೆನ್ಸೀಸ್ ಇನ್ ದಿ ವರ್ಲ್ಡ್ ಆರ್ ದಿ US dollar, the euro, the Japanese yen, the British pound, and the Australian dollar, the Canadian dollar, and the New Zealand dollar, all of which are traded continuously while the forex market is open. ಎಲ್ಲಿವರೆಗೂ ಕರೆನ್ಸಿ ಮಾರ್ಕೆಟ್ ಓಪನ್ ಆಗಿರುತ್ತೋ ಇದೆಲ್ಲದರ ಡಾಲರ್ಸ್ ಅಲ್ಲಿ ಆಗಲಿ, ಪೌಂಡ್ಸ್ ಅಲ್ಲಿ ಆಗಲಿ, ನೀವು ಆಸ್ಟ್ರೇಲಿಯನ್ ಡಾಲರ್ ಅಲ್ಲಿ ಆಗಲಿ, ಕೆನಡಿಯನ್ ಡಾಲರ್ ಅಲ್ಲಿ ಆಗಲಿ ನೀವು ಟ್ರೇಡ್ ಮಾಡಬಹುದು. ಓಕೆ, ಸೊ ಇಟ್ ಈಸ್ ದ ಓನ್ಲಿ ಟ್ರೂಲಿ ಕಂಟಿನ್ಯೂಯಸ್ ಅಂಡ್ ನಾನ್ ಸ್ಟಾಪ್ ಟ್ರೇಡಿಂಗ್ ಮಾರ್ಕೆಟ್ ಇನ್ ದಿ ವರ್ಲ್ಡ್. ಸೊ ಓವರ್ ಆಲ್ ವರ್ಲ್ಡ್ ಅಲ್ಲಿ, ಗ್ಲೋಬಲ್ ಮಾರ್ಕೆಟ್ ಅಲ್ಲಿ, ಓವರ್ ಆಲ್ ಗ್ಲೋಬಲ್, ಸೊ ವರ್ಲ್ಡ್ ಅಲ್ಲಿ ಕೂಡ ನೀವು ಯಾವಾಗ ಬೇಕಾದ್ರೂ ಟ್ರೇಡ್ ಮಾಡಬಹುದು. ಒಂದು ಟ್ರಸ್ಟ್ಫುಲ್ ಆಗಿರುತ್ತೆ, ಟ್ರಸ್ಟ್ ವರ್ದಿ ಆಗಿರುತ್ತೆ. ಇದು ನೀವು ನಂಬಿಕೆಯಿಂದ ಮಾಡತಕ್ಕಂತ ಮಾರ್ಕೆಟ್ ಆಗಿದೆ ಇದು. ಓಕೆ, ದಿ ಜನರಲಿ ಆಕ್ಸೆಪ್ಟೆಡ್ ಟೈಮ್ ಝೋನ್ ಫಾರ್ ಈಚ್ ರೀಸನ್. ಸೊ ನಾವು ಟೈಮ್ಸ್ ಅನ್ನ ನೋಡ್ಬೋದು ಇಲ್ಲಿ ಕೆಲವೊಂದು, ಯಾವಾಗ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಯಾವ ಕಂಟ್ರಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಯಾವ ಟೈಮ್ಗೆ ಯಾವ ಕಂಟ್ರಿಯಲ್ಲಿ ಎಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿಯಬಹುದು ಇದರಲ್ಲಿ. ಸೊ ನ್ಯೂಯಾರ್ಕ್ ಅಲ್ಲಿ 8 AM 8 ಗಂಟೆ ಬೆಳಿಗ್ಗೆ, ಮತ್ತೆ ಅದೇ ಸಮಯಕ್ಕೆ ಈವ್ನಿಂಗ್ ಟೈಮ್ ಸಮಯ ಬಂದು, ಸಾಯಂಕಾಲ ಸಮಯ ಬಂದು 5 ಗಂಟೆ PM ಗೆ, ಸಾಯಂಕಾಲ ಟೈಮಲ್ಲಿ ಈಸ್ಟ್ ಸೌತ್ ಟೈಮ್ ಅಲ್ಲಿ ನಮ್ಗೆ ಇದು ಎಂಡ್ ಆಗುತ್ತೆ. ನ್ಯೂಯಾರ್ಕ್ ಅಲ್ಲಿ ಸ್ಟಾರ್ಟ್ ಆಗಿ ಇಷ್ಟು ಗಂಟೆ ಕ್ಲೋಸ್ ಆಗುತ್ತೆ. ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ನೋಡ್ಕೊಳ್ಳೋದಾದ್ರೆ, ಈಗ ಯುನೈಟೆಡ್ ಸ್ಟೇಟ್ ಪ್ರಕಾರ ಯೂನಿವರ್ಸಲ್ ಟೈಮ್ ಪ್ರಕಾರ ನೋಡ್ಕೊಳ್ಳೋದಾದ್ರೆ 1 PM to 10 PM ಗೆ ಸ್ಟಾರ್ಟ್ ಆಗಿ ಎಂಡ್ ಆಗುತ್ತೆ. ಅದೇ ರೀತಿ ಕೂಡ ಟೋಕಿಯೋದಲ್ಲಿ 7 PM to 4 AM ಗೆ ಇದು ಸ್ಟಾರ್ಟ್ ಆಗಿ ಎಂಡ್ ಆಗುತ್ತೆ. ಆಸ್ ವೆಲ್ ಆಸ್ ಈಗ ಲಂಡನ್ ಅಲ್ಲಿ ಕೂಡ ನೋಡ್ಕೊಳ್ಳೋದಾದ್ರೆ 3 AM to 12 ನೋನ್ ಈಸ್ಟ್. ಯೂನಿವರ್ಸಲ್ ಟೈಮ್ ಆದ್ರೆ 8 PM to 5 PM ಗೆ. ಸೊ ಈ ತರ ನಮ್ಗೆ ಮಾರ್ಕೆಟ್ ಟೈಮ್ಸ್ ನ ನೋಡ್ಕೋಬಹುದು. ಸೊ 24 hours ನಡೆಯುತ್ತೆ ಏನಕ್ಕೋಸ್ಕರ ಅಂತ ರೀಸನ್ ನಾವು ತಿಳ್ಕೊಳ್ಳೋದಾದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಇದು, ಆಲ್ ಬ್ಯಾಂಕ್ಸ್, ನಮ್ಮ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ತುಂಬಾನೇ ಇದೆ. ಈಗ ಯೂನಿವರ್ಸಲ್ ಬ್ಯಾಂಕ್ಸ್ ಯಾವುದೇ ಬಂದ್ರು ಕೂಡ, ಸೆಂಟ್ರಲ್ ಬ್ಯಾಂಕ್ಸ್ ಯಾವ್ದಿದೆ ನಮ್ಮ ಓವರಲ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಎಲ್ಲ ಏನಿದೆಯಲ್ವಾ, ಸೊ ಒಂದೊಂದು ಸ್ಟೇಟ್ ಅಲ್ಲಿ, ಒಂದೊಂದು ಕಂಟ್ರಿಯಲ್ಲಿ ಒಂದೊಂದು ಟೈಮ್ಗೆ ಸ್ಟಾರ್ಟ್ ಆಗುತ್ತೆ ಅವೆಲ್ಲ. ಸೊ ಎಕ್ಸಾಂಪಲ್ ಈಗ ನಮ್ಮ ಇಂಡಿಯಾದಲ್ಲಿ ಈ ಟೈಮ್ ನಲ್ಲಿ ನೋಡೋದಾದ್ರೆ, ಒಂದು ಬೆಳಿಗ್ಗೆ ಈ ಸಮಯದವರೆಗೂ ಬೆಳಿಗ್ಗೆ 9 ಗಂಟೆಯಿಂದ ಇಲ್ಲ 5 ಗಂಟೆವರೆಗೂ ಇಲ್ಲ 6 ಗಂಟೆವರೆಗೂ ಓಪನ್ ಆಗುತ್ತೆ. ಇದೇ ರೀತಿ ಕೂಡ ಬೇರೆ ಒಂದು ಕಂಟ್ರಿನ ನಾವು ದುಬೈನ ತಗೊಳ್ಳೋದಾದ್ರೆ, ಅಥವಾ ಆಸ್ಟ್ರೇಲಿಯಾ ತಗೊಳ್ಳೋದಾದ್ರೆ, ನ್ಯೂಜಿಲೆಂಡ್ ತಗೊಳ್ಳೋದಾದ್ರೆ, ಕೆನಡಿಯನ್ ಟೈಮ್, ಅದೊಂದು ಡಿಫ್ರೆಂಟ್ ಟೈಮ್ ಝೋನ್ಸ್ ಇದೆಯಲ್ಲ. ಸೊ ಆಯಾ ಟೈಮ್ಸ್ ಅಲ್ಲಿ ಆಯಾ ಬ್ಯಾಂಕ್ಗಳು ಓಪನ್ ಆಗಿರುತ್ತಲ್ಲ, ಆಯಾ ಕಂಟ್ರಿಗಳಲ್ಲಿ ಆಯಾ ಟೈಮ್ಸ್ ಅಲ್ಲಿ ಓಪನ್ ಆಗಿರ್ಬೇಕಾದ್ರೆ, ಸೊ ಇದನ್ನ ಈ ರೀತಿ ನಾವು ನೋಡ್ಕೊಳ್ಳೋದಾದ್ರೆ, ಸೊ 24/7 ಯಾವಾಗ್ಲೂ ನಾವು ಕಂಟಿನ್ಯೂಸ್ಲಿ ಓಪನ್ ಇದ್ದಂಗೆ ಅಲ್ವಾ, ರೈಟ್? ಸೊ ಇದೇ ರೀತಿ ನಾವು ನೋಡ್ಕೊಳ್ಳೋದಾದ್ರೆ ಏನು ಅಂತಂದ್ರೆ, 24 hours ಏನಕ್ಕೆ ಇರೋದು ಅಂತಂದ್ರೆ, ಪ್ರತಿಯೊಂದು ಕಂಟ್ರಿಯಲ್ಲಿ ಕೂಡ ಬ್ಯಾಂಕ್ಸ್ ಇರುತ್ತೆ, ಪ್ರತಿಯೊಂದು ಕಂಟ್ರಿಯಲ್ಲಿ ಕೂಡ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಇದೆ. ಸೊ ನಮ್ಮ ದೇಶದಲ್ಲಿ ಕೂಡ ಅದೇ ರೀತಿ ಇದೆ, ಬೇರೆ ದೇಶದಲ್ಲಿ ಕೂಡ ಅದೇ ರೀತಿ ಬ್ಯಾಂಕ್ಸ್ ಇರುತ್ತೆ. ಸೊ ಒಂದು ದೇಶದಲ್ಲಿ ಈ ಟೈಮ್ಗೆ ಈ ಬ್ಯಾಂಕ್ ಓಪನ್ ಆಗಿದೆ ಅಂತಂದ್ರೆ, ಬೇರೆ ಒಂದು ದೇಶದಲ್ಲಿ ಕೂಡ ಸೇಮ್ ಬ್ಯಾಂಕ್ ಅದು ಬೇರೆ ಒಂದು ಟೈಮ್ ಅಲ್ಲಿ ಓಪನ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕಂಟ್ರಿಯಲ್ಲಿ ಕೂಡ ಹಾಗಾಗಿ 24 ಗಂಟೆ ನಡೆಯುತ್ತೆ ಈ ಮಾರ್ಕೆಟ್. ಬ್ಯಾಂಕ್ಸ್ ಗಳ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಈಗ ಆಯಾ ಕರೆನ್ಸಿಯನ್ನ ನಾವು ಮೇಜರ್ ಕರೆನ್ಸಿ ಅಂತ ಹೇಳಿ ಕೂಡ ನಾವು ಇದರಲ್ಲಿ ಮೆನ್ಷನ್ ಮಾಡಿದೀವಿ. ಸೊ ಅದನ್ನ ಮುಂದೆ ಬರುತ್ತೆ, ತಿಳಿಸ್ಕೊಡ್ತೀವಿ. ಥರ್ಡ್ ಪಾಯಿಂಟ್ ಹೋಗೋಣ ನಾವೀಗ. ಓಕೆ, ಇದು ಬಂದು ನಮ್ಮ ಥರ್ಡ್ ಪಾಯಿಂಟ್, ಫಾರೆಕ್ಸ್ ಕರೆನ್ಸಿ ಪೇರ್ಸ್. ಸೊ ಇದರಲ್ಲಿ ನಾವು ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಯಾವತ್ತಿಗೂ ಪೇರ್ಸ್ ಅಲ್ಲೇ ಟ್ರೇಡಿಂಗ್ ಆಗೋದು. ಇದರಲ್ಲಿ ಓನ್ಲಿ ಕರೆನ್ಸಿಯಲ್ಲೇ ಟ್ರೇಡಿಂಗ್ ಆಗುತ್ತೆ USD ಅಲ್ಲಿ, ಅದು ಕೂಡ ಪೇರ್ಸ್ ಅಲ್ಲಿ ಜೊತೆಯಾಗಿ ಟ್ರೇಡಿಂಗ್ ಆಗುತ್ತೆ, ವ್ಯಾಪಾರವಾಗುತ್ತೆ. ಓಕೆ, ಸೊ ಇದ್ರಲ್ಲಿ ನಾವು ಪಾಯಿಂಟ್ಸ್ ಕೆಲವೊಂದು ನಾವು ಆಡ್ ಮಾಡಿದೀವಿ, ಅದನ್ನ ತಿಳ್ಕೊಳ್ಳೋಣ ಫಸ್ಟ್ ನಾವು.
ದಿ ಮೋಸ್ಟ್ ಕಾಮನ್ಲಿ ಟ್ರೇಡೆಡ್ ಕರೆನ್ಸಿ ಪೇರ್ಸ್ ಇನ್ ದಿ ಫಾರೆಕ್ಸ್ ಮಾರ್ಕೆಟ್ ಬೈ ವಾಲ್ಯೂಮ್ ಸಮೇತವಾಗಿ, ಅಂದ್ರೆ ವಾಲಿಟಿಲಿಟಿ ಏನಿರುತ್ತಲ್ವಾ, ತುಂಬಾ ಫ್ಲಕ್ಚುಯೇಷನ್ ಏನಿರುತ್ತೆ. ಸೊ ಮೋಸ್ಟ್ ಕಾಮನ್ಲಿ ಟ್ರೇಡೆಡ್ ಕರೆನ್ಸೀಸ್, ನಾವು ಇದರಲ್ಲಿ ತುಂಬಾನೇ ಮೇಜರ್ ಆಗಿರ್ತಕ್ಕಂಥ ಕರೆನ್ಸೀಸ್, ತುಂಬಾ ವಾಲಿಟಿಲಿಟಿ ಇರತಕ್ಕಂಥ ಕರೆನ್ಸೀಸ್ ನಾವು ಇಲ್ಲಿ ಆಡ್ ಮಾಡಿದೀವಿ. ಯಾವ್ದಂತ ತಿಳ್ಕೊಳ್ಳೋಣ. ಕರೆನ್ಸೀಸ್ ಮಸ್ಟ್ ಬಿ ಟ್ರೇಡೆಡ್ ಇನ್ ಪೇರ್ಸ್. ಕರೆನ್ಸಿಯಲ್ಲಿ ಯಾವತ್ತಿದ್ರೂ ಕೂಡ ಪೇರ್ಸ್ ಅಲ್ಲೇ ಟ್ರೇಡಿಂಗ್ ಆಗೋದು. ಮಸ್ಟ್ ಬಿ ಟ್ರೇಡೆಡ್ ಇನ್ ಕರೆನ್ಸೀಸ್. ಸೊ ಕರೆನ್ಸಿ ಯಾವಾಗ್ಲೂ ಕೂಡ ಪೇರ್ಸ್ ಅಲ್ಲೇ ಟ್ರೇಡಿಂಗ್ ಆಗುತ್ತೆ. ಅದನ್ನ ನಾವು ತಿಳಿಸ್ಕೊಡ್ತೀವಿ. ಕೆಳಗಡೆ ಮೆನ್ಷನ್ ಮಾಡಿದೀವಿ ಕೆಲವೊಂದು ಕರೆನ್ಸೀಸ್ ಅನ್ನ. ಯು ಕ್ಯಾನ್ ಟ್ರೇಡ್ ಫ್ರಮ್ ಓವರ್ 50 ಕರೆನ್ಸಿ ಪೇರ್ಸ್ ಇನ್ಕ್ಲೂಡಿಂಗ್ ಮೇಜರ್ಸ್, ಮೈನರ್ಸ್ ಅಂಡ್ ಎಕ್ಸೋಟಿಕ್ ಪೇರ್ಸ್. ಇದರಲ್ಲಿ ಒಂದು 3 ತರಹದ ಕರೆನ್ಸಿ ಪೇರ್ಸ್ ಇದೆ. ಓವರ್ ಆಲ್ ಬಂದು ಇದರಲ್ಲಿ ನಾವು ಆ ತರ ಇಟ್ಕೊಳ್ಳೋದಾದ್ರೆ 190 ಸಮಥಿಂಗ್ ಕಂಟ್ರೀಸ್ ಏನಿದೆ ನಮ್ಮ ಓವರ್ ಆಲ್ ವರ್ಲ್ಡ್ ಅಲ್ಲಿ, ಅರ್ಥ ಅಲ್ಲಿ. ಸೊ ಆ ತರ ನೋಡ್ಕೊಳ್ಳೋದ್ರೆ ತುಂಬಾನೇ ಕರೆನ್ಸೀಸ್ ಇದೆ. ಬಟ್ ಇದರಲ್ಲಿ ಮೇಜರ್ ಕರೆನ್ಸೀಸ್ ಅನ್ನ ಏನಕ್ಕೆ ಅಂತ ಹೇಳ್ತೀವಿ ಅಂತಂದ್ರೆ, ಸೊ ಇದರಲ್ಲಿ ತುಂಬಾ ವಾಲಿಡಿಟಿ ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ, ಅದರಲ್ಲೇ ತುಂಬಾ ವ್ಯಾಪಾರವಾಗುತ್ತೆ. ಸೊ ಹಾಗಾಗಿ ಇದ್ರಲ್ಲಿ ನಾವು ಮೆನ್ಷನ್ ಮಾಡಿದೀವಿ ಓವರ್ 50 ಕರೆನ್ಸಿ ಪೇರ್ಸ್ ಇನ್ಕ್ಲೂಡಿಂಗ್ ಮೇಜರ್ ಮತ್ತೆ ಮೈನರ್ ಕೂಡ ಇದೆ ಅದರಲ್ಲಿ, ಅಂಡ್ ಎಕ್ಸೋಟಿಕ್ ಪೇರ್ಸ್ ಅಂತ ಕೂಡ ಇದೆ. ಎ ಕರೆನ್ಸಿ ಪೇರ್ ಇಸ್ ದ ಕೊಟೇಶನ್ ಆಫ್ 2 ಡಿಫರೆಂಟ್ currencies with the value of one currency being quoted against the other. ಸೊ ಯಾವತ್ತಿಗೂ ಕೂಡ 2 ಕರೆನ್ಸೀಸ್ ಇದೆ ಅಂತಂದ್ರೆ ಒಂದು ಕರೆನ್ಸಿ ಇನ್ನೊಂದು ಕರೆನ್ಸಿಗೆ ಅಗೇನಿಸ್ಟ್ ಆಗಿ ಅಲ್ಲಿ ಟ್ರೇಡಿಂಗ್ ಆಗುತ್ತೆ. ಪೇರ್ಸ್ ಇನ್ ದಿ ಕೊಟೇಶನ್ ಆಫ್ 2 ಡಿಫರೆಂಟ್ ಕರೆನ್ಸೀಸ್. ಸೊ ಅಲ್ಲಿ 2 ಕರೆನ್ಸೀಸ್ ಇದೆ. 2 ಕರೆನ್ಸಿಯಲ್ಲಿ ಡಿಫರೆಂಟ್ ಫ್ಲಕ್ಚುಯೇಷನ್ ಇರುತ್ತೆ. ಒಂದು ಕರೆನ್ಸಿನ ಇನ್ನೊಂದು ಕರೆನ್ಸಿಗೆ ಹೋಲಿಕೆ ಮಾಡಿ ಅಲ್ಲಿ ನಾವು ಟ್ರೇಡಿಂಗ್ ಮಾಡ್ತೀವಿ. ಅಲ್ಲಿ ಅಗೇನಿಸ್ಟ್ ಆಗಿ, ಅದರ ವಿರುದ್ಧವಾಗಿ ಟ್ರೇಡಿಂಗ್ ಆಗುತ್ತೆ. ಒಂದು ಕರೆನ್ಸಿ ಇನ್ನೊಂದು ಕರೆನ್ಸಿ ವಿರುದ್ಧವಾಗಿ ಟ್ರೇಡಿಂಗ್ ಆಗುತ್ತೆ. ಅದು ಹೆಂಗೆ ಅಂತ ನಾವು ಇನ್ ಫ್ಯೂಚರ್ ತಿಳಿಸ್ಕೊಡ್ತೀವಿ. ಈಗ ನಾವು ಬೇಸಿಕ್ಸ್ ಅನ್ನ ಮಾತ್ರ ತಿಳ್ಕೊಳ್ಳೋಣ ಇಲ್ಲಿ. ಕರೆನ್ಸಿ ಆಫ್ ದಿ ಪೇರ್ಸ್ ಇಸ್, ಇದರಲ್ಲಿ ನಾವು ಇನ್ನೊಂದು ತಿಳ್ಕೊಳ್ಳೋಣ. ನಮಗೆ ದಿ ಫಸ್ಟ್ ಲೀಸ್ಟೆಡ್ ಕರೆನ್ಸಿ ಆಫ್ ಎ ಕರೆನ್ಸಿ ಪೇರ್ ಈಸ್ ಕಾಲ್ಡ್ ದಿ ಬೇಸ್ ಕರೆನ್ಸಿ. ಇದರಲ್ಲಿ ನಾವು ಫಸ್ಟ್ ಕರೆನ್ಸಿ ಏನ್ ಬರುತ್ತೆ, ಈಗ ಕೆಳಗಡೆ ನಾವು ಮೆನ್ಷನ್ ಮಾಡಿದ್ವಿ, ಯಾವುದೇ ಕರೆನ್ಸಿ ಆಗಿರಲಿ, ಅದು ಯುರೋ USD ಆಗ್ಲಿ ಅಥವಾ USD JPY ಆಗ್ಲಿ, ಯುರೋ GBP ಕೂಡ ಆಗ್ಲಿ, ಇದರಲ್ಲಿ ಫಸ್ಟ್ ಕರೆನ್ಸಿ ಯಾವ್ದು ಬರುತ್ತೋ, ಫಸ್ಟ್ ಕರೆನ್ಸಿ ಅಂತಂದ್ರೆ ನಾವೀಗ EUR ಯುರೋಪಿಯನ್ ಕರೆನ್ಸಿ ಅಂತ ಹೇಳ್ಬೋದು. ಯುರೋಪಿಯನ್ ಕರೆನ್ಸಿನ ನಾವು ಬೇಸ್ ಕರೆನ್ಸಿ ಅಂತ ಹೇಳ್ತೀವಿ. ಸೊ GBP ಬಂದು ನಾವು ಕ್ವಾರ್ಟರ್ ಕರೆನ್ಸಿ ಅಂತ ಅದನ್ನ ತಿಳಿಸ್ಕೊಡ್ತೀವಿ. ಮುಂದೆ ನಾವು ಬೀಡ್ ಅಂಡ್ ಆಸ್ಕ್ ಅಂತ ಹೇಳ್ತೀವಿ, ಅದನ್ನ ತಿಳಿಸ್ಕೊಡ್ತೀವಿ ನಾವು. listed the first listed currency of pairs ಅಲ್ಲಿ called the base currency ಅಂತ ಹೇಳ್ತೀವಿ ಅದನ್ನ. ಸೊ ಅದರದ್ದು ಇನ್ನೊಂದು 5th ಪಾಯಿಂಟ್ ಕೂಡ ಇದೆ ನಮಗೆ ಇಲ್ಲಿ. And the second currency is called the COT currency. ಸೊ ಅದೇ ರೀತಿ ನಾವು ಇಷ್ಟು ಮತ್ತೆ ತಿಳಿಸ್ಕೊಟ್ಟ ಹಾಗೆ ನಿಮಗೆ ನಾನು ಫಸ್ಟ್ ಕರೆನ್ಸಿ ಏನಿದೆ EUR ಯೂರೋ ಕರೆನ್ಸಿ, EUR and USD. ಯೂರೋ ಕರೆನ್ಸಿಯನ್ನ ನಾವು ಬೇಸ್ ಕರೆನ್ಸಿ ಅಂತ ಕರೀಬಹುದು. ಅಂಡ್ ಸೆಕೆಂಡ್ ಕರೆನ್ಸಿ ಏನಿದೆ ಅದನ್ನ ನಾವು ಕ್ವಾರ್ಟರ್ ಕರೆನ್ಸಿ ಅಂತ ಕರೀಬಹುದು. ಸೊ ಇದರಲ್ಲಿ ನಾವು ಕೆಲವೊಂದು ಇನ್ನೂ ಆಡ್ ಮಾಡೋದಾದ್ರೆ ಬೀಡ್ ಮತ್ತೆ ಆಸ್ಕ್ ಅಂತ ಹೇಳಿ ಕೂಡ ಕರಿತೀವಿ ಇದನ್ನ. ಸೊ ಇದನ್ನ ಏಕೆ ಅಂತ ಕರಿತೀವಿ ಅಂತ ತಿಳಿಸ್ಕೊಡ್ತೀನಿ ನಾನು ಮುಂದೆ. ದ ಕರೆನ್ಸೀಸ್ ದೇ ಟ್ರೇಡ್ ದಿ ಮೋಸ್ಟ್ ವ್ಯಾಲ್ಯೂಮ್ ಅಗೇನ್ಸ್ಟ್ ದಿ US dollar are referred to as the major currencies which include. ಸೊ ಇದರಲ್ಲಿ ನಾವು ಮೋಸ್ಟ್ ವ್ಯಾಲ್ಯೂಮ್ ಇರ್ತಕ್ಕಂಥ, ಮೋಸ್ಟ್ ವ್ಯಾಲಿಟಿಲಿಟಿ ಫ್ಲಕ್ಚುಯೇಷನ್ ಒಂದಕ್ಕೆ ಇನ್ನೊಂದಕ್ಕಿಂತ ಇರತಕ್ಕಂಥ ಅಂತರವಾಗ್ಲಿ ಅಥವಾ ಅದರಲ್ಲಿ ನಡೀತಕ್ಕಂಥ ಟ್ರೇಡಿಂಗ್ ಫ್ಲಕ್ಚುಯೇಷನ್ ಅಂತ ಏನ್ ಕರಿತೀವಲ್ಲ, ಸೊ ಏರುಪೇರು ಏನಾಗುತ್ತಲ್ಲ, ತುಂಬಾನೇ ಏರುಪೇರು ಆಗ್ತಕ್ಕಂಥ ಕರೆನ್ಸಿ ಯಾವ್ದನ್ನು ಅಂತ ನಾವು ತಿಳ್ಕೊಳ್ಳೋಣ. ಇದ್ರಲ್ಲಿ ನಾವು ಮೇಜರ್ ಕರೆನ್ಸೀಸ್ ಅನ್ನ ಆಡ್ ಮಾಡಿದೀವಿ. ಸೊ ಡಾಲರ್ಸ್ ಅಲ್ಲಿ ಆಗುತ್ತೆ ಅದು ಯಾವತ್ತಿದ್ದು ಕೂಡ. ಸೊ ಇದ್ರಲ್ಲಿ ಮೇಜರ್ ಕರೆನ್ಸೀಸ್ ಯಾವ್ದು ಅಂತ ತಿಳ್ಕೊಳ್ಳೋದಾದ್ರೆ ಕೆಳಗಡೆ ನಾವು ಮೆನ್ಷನ್ ಮಾಡಿದ್ವಿ. ಸೊ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ EUR ಅಂತ ಯುರೋಪಿಯನ್ ಕರೆನ್ಸಿ, ಅದು ಯುರೋಪಿಯನ್, ಮತ್ತೆ ಅದನ್ನ ಯುರೋ USD ಅಂತ ಕರಿತೀವಿ ನಾರ್ಮಲಿ. ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಕರೆಯೋದಾದ್ರೆ ಯುರೋ USD ಅಂತ ಕರಿಬಹುದು ನೀವು ಅದನ್ನ. ಯುರೋ USD ಮತ್ತೆ USD JPY. ಸೊ ಯುರೋ USD ಅಂತಂದ್ರೆ ಮತ್ತೆ ನೀವು ಕನ್ಫ್ಯೂಸ್ ಆಗ್ಬೇಡಿ. EUR ಅಂತಂದ್ರೆ ಇದು ಏನು ಅಂತ ತಿಳ್ಕೊಳ್ಳೋದಾದ್ರೆ ನೀವು ಇಲ್ಲಿ ನಾನು ಮುಂದೆ ಮೆನ್ಷನ್ ಮಾಡಿದ್ದೀನಿ ಆರ್ದ ಅಂತೇಳಿ. EUR ಅಂತಂದ್ರೆ ಯುರೋಪಿಯನ್ ಕರೆನ್ಸಿ, ಅದು USD ಅಂತಂದ್ರೆ US ಡಾಲರ್, ಯುನೈಟೆಡ್ ಸ್ಟೇಟ್ ಡಾಲರ್ ಅದು. ಓಕೆ, ಸೊ ಅದೇ ರೀತಿ ಇಲ್ಲಿ ಕೂಡ USD ಮತ್ತೆ JPY, US ಡಾಲರ್ ವರ್ಸಸ್ ಮತ್ತೆ ಜಾಪನೀಸ್ ಯೆನ್, ಇದು ಮೇಜರ್ ಕರೆನ್ಸಿಗಳು ಇವೆಲ್ಲ. GBP USD ಬ್ರಿಟನ್, ದಿ ಗ್ರೇಟ್ ಬ್ರಿಟನ್ ಪೌಂಡ್ ಕರೆನ್ಸಿ ಇದು, ಮತ್ತೆ ಇದು ವರ್ಸಸ್ US ಡಾಲರ್. ಅದೇ ರೀತಿ USD ಮತ್ತೆ CHF ಅಂತ ಹೇಳ್ತೀವಿ. USD ಅಂತಂದ್ರೆ ಸ್ವಿಸ್ ಫ್ರಾಂಕ್ಸ್ ಅದು ವರ್ಸಸ್ ದಿ ಡಾಲರ್, US ಡಾಲರ್. ಸೊ AUD USD,
ಆರ್ ದಿ ಆಸ್ಟ್ರೇಲಿಯನ್ ಡಾಲರ್ ಮತ್ತೆ US ಡಾಲರ್ ವರ್ಸಸ್ ಸಿಕ್ಸ್ತ್ ಒನ್ ಬಂದು USD ಮತ್ತೆ CAD ಅಂತ ಹೇಳ್ತೀವಿ. ದ ಕೆನಾಡಿಯನ್ ಡಾಲರ್ ವರ್ಸಸ್ ದ US ಡಾಲರ್, NZD USD, ನ್ಯೂಜಿಲೆಂಡ್ ಡಾಲರ್ ಮತ್ತೆ US ಡಾಲರ್. ಇವು ನಮಗೆ ಮೇಜರ್ ಕರೆನ್ಸೀಸ್. ಇದರಲ್ಲಿ ತುಂಬಾನೇ ಫ್ಲಕ್ಚುಯೇಷನ್ ಇರುತ್ತೆ. ಇದ್ರಲ್ಲಿ ಸ್ವಲ್ಪ ನಾವು ಟ್ರೇಡ್ ಮಾಡೋದಾದ್ರೆ ಒಂದ್ ರೀತಿ ತುಂಬಾನೇ ಪೇಷನ್ಸ್ ಬೇಕಾಗುತ್ತೆ. ಸ್ವಲ್ಪ ನೋಡ್ಕೊಂಡು ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಇದ್ರಲ್ಲಿ ನಾವು ಹೇಳೋದಾದ್ರೆ ಈಗ ಮಂಗಳವಾರ ದಿನ ಆಗ್ಲಿ ಅಥವಾ ಬುಧವಾರ, ಗುರುವಾರ ಈ ದಿನಗಳಲ್ಲಿ ಸ್ವಲ್ಪ ವ್ಯಾಲಿಟಿಲಿಟಿ ಫ್ಲಕ್ಚುಯೇಷನ್ ಕೂಡ ಅದೇ ರೀತಿ ಇರುತ್ತೆ. ನೋಡ್ಕೊಂಡು ನೀವು ಟ್ರೇಡ್ ಮಾಡೋದಾದ್ರೆ ತುಂಬಾ ಗ್ರೇಟ್. ಇದರಲ್ಲಿ ಕೆಲವೊಂದು ಮತ್ತೆ ಮೈನರ್ ಕರೆನ್ಸೀಸ್ ನಾವು ಆಡ್ ಮಾಡಿದ್ದೀವಿ ಇಲ್ಲಿ. ಯೂರೋ GBP ಅಂತ ಹೇಳಿ ಯುರೋಪಿಯನ್ ಕರೆನ್ಸಿ ಮತ್ತೆ ಬ್ರಿಟಿಷ್ ಪೌಂಡ್, ಅದೇ ರೀತಿ ಯುರೋಪಿಯನ್ ಮತ್ತೆ ಆಸ್ಟ್ರೇಲಿಯನ್ ಡಾಲರ್, GBP ಮತ್ತೆ JPY ಅಂತ ಹೇಳಿ ಬ್ರಿಟಿಷ್ ಪೌಂಡ್ ಮತ್ತೆ ಜಾಪನೀಸ್ ಯೆನ್, CHF JPY, ಸ್ವಿಸ್ ಫ್ರಾನ್ಸ್, ಜಾಪನೀಸ್ ಯೆನ್, ಸೊ NZD JPY, ಸೊ ನ್ಯೂಜಿಲೆಂಡ್ ಡಾಲರ್ ಮತ್ತೆ ಜಾಪನೀಸ್ ಯೆನ್, GBP CAD, ಬ್ರಿಟಿಷ್ ಪೌಂಡ್ ಮತ್ತೆ ಕೆನಾಡಿಯನ್ ಡಾಲರ್ ಅಂತ. ಇದರಲ್ಲಿ ಕೂಡ ಮತ್ತೆ ನಮ್ಮ ಎಕ್ಸಾಟಿಕ್ ಕರೆನ್ಸೀಸ್ ಬರುತ್ತೆ, ತುರ್ಕೀಸ್ ಬರುತ್ತೆ, ಮತ್ತೆ ಕೆಲವೊಂದು ತುಂಬಾ ಅದರಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ತುಂಬಾ ಕಡಿಮೆ ಇರುತ್ತೆ. ಹಾಗೆ ಸ್ವಲ್ಪ ಮೆನ್ಷನ್ ಮಾಡಿಲ್ಲ, ನಾನು ಮತ್ತೆ ನೆಕ್ಸ್ಟ್ ಟೈಮ್ ಅದನ್ನ ಕಂಪಲ್ಸರಿ ಆಡ್ ಮಾಡ್ತೀನಿ, ಇದರಲ್ಲಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕೂಡ. ಸೊ ಮೇನ್ ಕರೆನ್ಸೀಸ್ ಅಲ್ಲಿ ನಾವು ಟ್ರೇಡ್ ಮಾಡೋದಾದ್ರೆ ಈ ಒಂದು ಮೇಜರ್ ಕರೆನ್ಸೀಸ್ ಇದೆ. ನಾನು ಮೆನ್ಷನ್ ಮಾಡಿರೋ ಪ್ರಕಾರ 7 ಮೇಜರ್ ಕರೆನ್ಸೀಸ್ ಇದೆ. ಸೊ ಮೈನರ್ ಕರೆನ್ಸೀಸ್ ಕೂಡ ಇದೆ, ಇನ್ನು ಎಕ್ಸಾಟಿಕ್ ಕರೆನ್ಸೀಸ್ ಇದೆ. ಅದರಲ್ಲಿ ತುಂಬಾ ಜನ ಟ್ರೇಡ್ ಮಾಡೋದಿಲ್ಲ. ಸೊ ಮಾಡೋದಾದ್ರೆ ಕಂಪಲ್ಸರಿ ನೀವು ಮಾಡಬಹುದು, ನೋ ಇಶ್ಯೂ. ನಮ್ಮ ಹತ್ರ ಅವೈಲೇಬಿಲಿಟಿ ಎಲ್ಲಾ ಕರೆನ್ಸೀಸು ಇದೆ. ನಾವಿಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಎಲ್ಲಾ ಕರೆನ್ಸೀಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ನಮ್ಮ ಹತ್ರ 2 ಪ್ಲಾಟ್ಫಾರ್ಮ್ಸ್ ಕೂಡ ಇದೆ, MT4 ಮತ್ತೆ MT5 ಅಂತ ಹೇಳಿ. ಸೊ ಅದ್ರ ಮುಖಾಂತರ ನೀವು ಮಾಡಬಹುದು, ನೋ ಇಶ್ಯೂ. ಸೊ ಅದೇ ರೀತಿ ಮತ್ತೆ ನಾವು ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ವಾಟ್ ಈಸ್ ದ ಲಿವರೇಜ್ ಅಂತ ಹೇಳಿ. ಸೊ ಲಿವರೇಜ್ ಅಂದ್ರೆ ಏನು ಕೇಳ್ಪಟ್ಟಿರ್ತೀರಾ, ಎಷ್ಟಕ್ಕೂ ಮೊದಲು ಕೂಡ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ ಇದನ್ನ. ಹಾಗೆ ಇಂಟರ್ನ್ಯಾಷನಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಇದನ್ನ ನಾವು ಕಂಪಲ್ಸರಿ ಲಿವರೇಜ್ ತಗೊಳ್ಳೇಬೇಕು. ಲಿವರೇಜ್ ಇಲ್ಲದೆ ಇದ್ರೆ ನಾವು ಟ್ರೇಡಿಂಗ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ತುಂಬಾ ಕಷ್ಟ ಆಗ್ಬಿಡುತ್ತೆ ಟ್ರೇಡಿಂಗ್ ಮಾಡೋದಕ್ಕೆ. ಸೊ ನಾವು ಇಟ್ಟಿರೋ ಕ್ಯಾಪಿಟಲ್ ಅಲ್ಲಿ ಟ್ರೇಡಿಂಗ್ ಮಾಡೋದಾದ್ರೆ ತುಂಬಾ ಕಷ್ಟ. ಸೊ ಹಾಗಾಗಿ ಫಾರೆಕ್ಸ್ ಬ್ರೋಕರ್ಸ್ ಇರೋದು ಏನಕ್ಕೆ ಅಂತಂದ್ರೆ ಅವರಿಗೆ ಇರೋ ಪ್ರಾಫಿಟ್ ಏನು ಈಗ. ಸೊ ಅದಕ್ಕೋಸ್ಕರ ಲಿವರೇಜ್ ನಮಗೆ ಪ್ರೊವೈಡ್ ಮಾಡ್ತಾರೆ ಅವರು. ಲಿವರೇಜ್ ಇಸ್ ದ ಯೂಸ್ ಆಫ್ ಬ್ಯಾರೋಡ್ ಕ್ಯಾಪಿಟಲ್ ಟು ಮಲ್ಟಿಪ್ಲೈ ರಿಟರ್ನ್ಸ್. ಸೊ ನಾವು ಲಿವರೇಜ್ ನ ಏನಕ್ಕೆ ನಾವು ಲಿವರೇಜ್ ಅವಶ್ಯಕತೆ ಇದೆ ಅಂತಂದ್ರೆ, ಸೊ ನಾವು ಇಟ್ಟಿರ್ತಕ್ಕಂಥ ಅಮೌಂಟ್ ಅನ್ನ ನಾವು ನಮ್ಮ ಖಾತೆಯಲ್ಲಿ ನಮ್ಮ ಅಕೌಂಟ್ ಅಲ್ಲಿ ನಮ್ಮ ಖಾತೆಯಲ್ಲಿ ಇಟ್ಟಿರ್ತಕ್ಕಂಥ ಅಮೌಂಟ್ಗೆ ಅವ್ರು ನಮ್ಗೆ ರಿಟರ್ನ್ಸ್ ಕೊಡ್ತಾರೆ. ಸೊ ಲೈಕ್ ಈ ತರ ಖಾತೆ ಅಂತಂದ್ರೆ ನಾವು ಬಡ್ಡಿ ತಗೊಳ್ಳೋ ತರ ಅವ್ರ ಹತ್ರ ನಾವು ಬಡ್ಡಿಗೆ ನಾವು ಅವ್ರ ಹತ್ರ ಅಮೌಂಟ್ ತಗೊಳ್ತಾ ಇದೀವಿ ಈ ತರ. ಸೊ ಅವ್ರು ನಮ್ಗೆ ಬಡ್ಡಿ ಏನಕ್ಕೆ ಕೊಡ್ತಾರೆ, ಸೊ ನಮ್ಗೆ ಲಿವರೇಜ್ ಏನಕ್ಕೆ ಕೊಡ್ತಾರೆ ಅವರು. ಸೊ ಲಿವರೇಜ್ ಕೊಡ್ತಾರೆ ಅವ್ರಿಗೆ ನಮ್ಗೆ. ನಾವು ಲಿವರೇಜ್ ತಗೊಂಡು ನಾವು ಲಾಟ್ಸ್ ಅಲ್ಲಿ ನಾವು ಟ್ರೇಡ್ ಮಾಡ್ತೀವಲ್ವಾ. ಸೊ ಯಾವುದೇ ಸ್ಟಾಕ್ಸ್ ನ ಪರ್ಚೇಸ್ ಮಾಡೋದಾದ್ರೆ, ಈಗ ನಾವು ಕರೆನ್ಸಿಯಲ್ಲಿ ಟ್ರೇಡ್ ಮಾಡ್ತೀವಿ, ಅಲ್ಲಿ ಟ್ರೇಡ್ ಮಾಡ್ಬೇಕು ಅಂತಂದಾಗ ಸೊ ಅದಕ್ಕೊಂದಿಷ್ಟು ಚಾರ್ಜ್ ಅಂತ ಆಗುತ್ತಲ್ವ, ಅದನ್ನ ಸ್ಪ್ರೆಡ್ ಚಾರ್ಜ್ ಅಂತ ಹೇಳಿ ಕರಿತೀವಿ, ಅದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಅದರಿಂದ ಅವ್ರಿಗೆ ಬ್ರೋಕರೇಜ್ ಜನರೇಟ್ ಆಗುತ್ತೆ. ಸೊ ಹಾಗಾಗಿ ಅವರು ಲಿವರೇಜ್ ನ ನಮಗೆ ಪ್ರೊವೈಡ್ ಮಾಡ್ತಾರೆ. ದಿ ಫಾರೆಕ್ಸ್ ಮಾರ್ಕೆಟ್ ಈಸ್ ಕ್ಯಾರೆಕ್ಟರೈಸ್ಡ್ by high leverages and traders often use these leverages to boost their positions. ಅವರು ತುಂಬಾ ಹೊತ್ತಿಗೋಸ್ಕರ ಅವ್ರ ಟ್ರೇಡ್ ಅನ್ನು ನಾವು ಅದೇ ರೀತಿ ಓಪನ್ ಆಗಿ ಆಕ್ಟಿವ್ ಆಗಿ ಇಡೋದಾದ್ರೆ ಅವ್ರಿಗೆ ಲಿವರೇಜ್ ತುಂಬಾನೇ ಅವಶ್ಯಕತೆ. ಈ ಲಿವರೇಜ್ ಅನ್ನು ಅವ್ರು ಯೂಸ್ ಮಾಡ್ಕೊಳ್ಳೋದ್ರಿಂದ ಅವ್ರ ಹತ್ರ ಇರ್ತಕ್ಕಂಥ ಅಮೌಂಟ್ ಏನಿದೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಹಿಂಗೆ ಜಾಸ್ತಿ ಆಗುತ್ತೆ. ಅವ್ರು ತಗೊಳ್ತಕ್ಕಂಥ ಬಡ್ಡಿ ಏನಿದೆಯಲ್ಲ, ಈ ಕಂಪನಿ ಯಾವುದೇ ಫಾರೆಕ್ಸ್ ಕಂಪನಿ ಆಗಲಿ, ಸೊ ಎಲ್ಲಾ ಕಡೆ ಫಾರೆಕ್ಸ್ ಕಂಪನಿ ಕೂಡ ಸೇಮ್ ಅದೇ ರೀತಿ ಇರೋದಿಲ್ಲ. ಈಗ ನೀವು ಇರ್ತಕ್ಕಂಥ ಅಮೌಂಟ್ ಏನಿದೆ, ನಾನು ಫಾರ್ ಎಕ್ಸಾಂಪಲ್ ಕೂಡ ಮೆನ್ಷನ್ ಮಾಡಿದ್ದೀನಿ ಹೆಂಗೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಲಿವರೇಜ್ ಅನ್ನೋದು ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಎ ಟ್ರೇಡರ್ ಮೈಟ್ ಪುಟ್ ಅಪ್ ಜಸ್ಟ್ $1,000 ಆಫ್ ದೇರ್ ಓನ್ ಕ್ಯಾಪಿಟಲ್. ಅವರು $1,000 ತಗೊಂಡ್ಬಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ಫಾರೆಕ್ಸ್ ಬ್ರೋಕರ್ ಮುಖಾಂತರ ಅವ್ರ ಅಕೌಂಟ್ ಅಲ್ಲಿ ₹1,000 ಇಟ್ರೆ own capital ಬಂದು and borrowed $9,000 from their broker to get against the euro in a trade against the Japanese yen. ಅವರು ಅದಕ್ಕೆ ತಕ್ಕಂತೆ ಲಿವರೇಜ್ ಅನ್ನು ಕೊಡ್ತಾರೆ. ಬೇರೆ ಒಂದು ಕಂಪನಿಗಳಲ್ಲಿ ಮೆನ್ಷನ್ ಮಾಡಿದೀನಿ, ಪ್ರತಿಯೊಂದು ಕಂಪನಿಗಳಲ್ಲಿ ಕೂಡ ಬ್ರೋಕರ್ಸ್ ಗಳಲ್ಲಿ ಕೂಡ ಡಿಫ್ರೆಂಟ್ ಲೆವರೇಜ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ 1:500 ಎಕ್ಸಾಂಪಲ್ ನೀವು ತಗೊಳ್ಳೋದಾದ್ರೆ ಇಲ್ಲಿ, ಈಗ ಅವ್ರ ಕಂಪನಿ ನಿಮಗೆ ಲಿವರೇಜ್ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ? 1:500 ಕೊಡ್ತಾರೆ, 1:200 ಕೊಡ್ತಾರೆ, ಕೆಲವೊಬ್ರು 1:1000 ಕೂಡ ಕೊಡ್ತಾರೆ.
ಸೊ ಅದನ್ನ ನಾವೀಗ ತಗೊಳಿದ್ರೆ ಅದಕ್ಕಿಂತ 10 ಪಟ್ಟು ನಮ್ಗೆ ಅವರು ಲಿವರೇಜ್ ಕೊಡ್ತಾರೆ, 10 ಪಟ್ಟು ಅವ್ರು ನಮ್ಗೆ ಕ್ರೆಡಿಟ್ ಕೊಡ್ತಾರೆ. ಸೊ ಆಗ ನಾವು 1000 ದುಡ್ಡನ್ನ ಇಟ್ಟು ನಾವು ಅದಕ್ಕೆ ನಮ್ಗೆ ಎಷ್ಟು ಬೇಕಂದ್ರೆ ಅಷ್ಟು ನಾವು ಎಕ್ಸಾಂಪಲ್ 1000 rupees ನಾವು ಇಷ್ಟರಲ್ಲೇ ಟ್ರೇಡಿಂಗ್ ಮಾಡಕ್ ಆಗುದಿಲ್ಲ, ಇನ್ನು ನಾನು ಟ್ರೇಡ್ಸ್ ಅನ್ನ ಸ್ಟಾಕ್ಸ್ ನಾನು ಖರೀದಿ ಮಾಡಬೇಕು ಅಂತಂದಾಗ ಅವ್ರು ನಿಮ್ಗೆ ಕ್ರೆಡಿಟ್ ಕೊಡ್ತಾರೆ. ಅದ್ರ 10 ಪಟ್ಟು ನೀವ್ ಏನ್ ಇಟ್ಟಿರ್ತೀರಾ, 1000 rupees ಇಟ್ರೆ ಅದಕ್ಕೆ 10 ಪಟ್ಟು ತಗೊಂಡ್ರೆ 10,000 ಕೊಡ್ತಾರೆ. ಸೊ ಆಗ 10,000 ನೀವು ಯಾವುದೇ ಕರೆನ್ಸಿಯನ್ನ ಸ್ಟಾಕ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು. ಅದು ಯಾವಾಗ ನೀವು ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತಂದ್ರೆ, ಈಗ ನಾನು ತಿಳಿಸ್ಕೊಟ್ಟ ಹಾಗೆ ನಿಮ್ಗೆ ಫ್ರಮ್ ದೇರ್ ಬ್ರೋಕರ್ಸ್ ಟು ಗೆಟ್ ಅಗೇನ್ಸ್ಟ್ ದಿ ಯೂರೋ ಇನ್ ಎ ಟ್ರೇಡ್ ಅಗೇನ್ಸ್ಟ್ ದಿ ಜಾಪನೀಸ್ ಯೆನ್. ಓಕೆ, ನೀವು ಯಾವುದೇ ಯೂರೋ ಕರೆನ್ಸಿ ಅಗೇನ್ಸ್ಟ್ ಆಗಿ ನೀವು JPY ನೀವು ಅದ್ರಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಿ. ಸಿನ್ಸ್ ದೇ ಹ್ಯಾವ್ ಯೂಸ್ಡ್ ವೆರಿ ಲಿಟಲ್ ಆಫ್ ದೇರ್ ಓನ್ ಕ್ಯಾಪಿಟಲ್, ನಿಮ್ಮ ಹತ್ರ ತುಂಬಾನೇ ಕಡಿಮೆ ಅಮೌಂಟ್ ಇದೆ, ಅದು ತುಂಬಾ ಕಡಿಮೆ ಅಮೌಂಟ್ ಇಂದ ದ ಟ್ರೇಡರ್ಸ್ ಸ್ಟ್ಯಾಂಡ್ಸ್ ಟು ಮೇಕ್ ಸಿಗ್ನಿಫಿಕೆಂಟ್ ಪ್ರಾಫಿಟ್ಸ್ ಇಫ್ ದಿ ಟ್ರೇಡ್ ಗೋಸ್ ಇನ್ ದಿ ಕರೆಕ್ಟ್ ಡೈರೆಕ್ಷನ್. ಒಂದು ವೇಳೆ ಅದು ನಿಮಗೆ ಪ್ರಾಫಿಟೇಬಲ್ ಆಗಿ ನಿಮಗೆ ಅನುಕೂಲವಾಗಿ ಟ್ರೇಡ್ ನಿಮ್ಗೆ ಅನುಕೂಲವಾಗಿ ಹೋಗ್ತಾ ಇದ್ರೆ, ಅದರ ಏರುಪೇರು ಏನಿದೆಯಲ್ಲ, ಸೊ ಫ್ಲಕ್ಚುಯೇಷನ್ ಅಂತ ಹೇಳ್ತೀವಲ್ವಾ, ಅದು ಏರುಪೇರು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹೋಗ್ತಾ ಇದ್ರೆ, ದಿ ಫ್ಲಿಪ್ ಸೈಡ್ ಟು ಹೈ ಲಿವರೇಜ್ ಎನ್ರೋಲ್ಮೆಂಟ್ ಈಸ್ ದಟ್ ಡೌನ್ ಸೈಡ್ ರಿಸ್ಕ್ಸ್ ಆರ್ ಎನ್ಹಾನ್ಸ್ಡ್ ಅಂಡ್ ಕ್ಯಾನ್ ರಿಸಲ್ಟ್ ಇನ್ ಸಿಗ್ನಿಫಿಕೆಂಟ್ ಲಾಸಸ್. ಸೊ ಅದೇ ರೀತಿ ಕೂಡ ಡೈರೆಕ್ಟ್ ನಿಮ್ಗೆ ಯಾವ ರೀತಿ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಹೋಗ್ತಾ ಇದೆಯೋ ಹಾಗೆ ನಿಮ್ಗೆ ಪ್ರಾಫಿಟ್ ಕೂಡ ಬರುತ್ತೆ. ಸೊ ಅದೇ ರೀತಿ ಮಾರ್ಕೆಟ್ ನಿಮ್ಗೆ ಅಪೋಸಿಟ್ ಸೈಡ್ ಹೋಗ್ತಾ ಇದ್ರೆ, ಫ್ಲಕ್ಚುಯೇಷನ್ ಏರುಪೇರು ಏನಿದೆ ಫ್ಲಕ್ಚುಯೇಷನ್ ನಿಮ್ಗೆ ಅದು ಡೈರೆಕ್ಷನ್ ಅಪೋಸಿಟ್ ಸೈಡ್ ಅಲ್ಲಿ ಹೋಗ್ತಾ ಇದ್ರೆ, ಸೊ ನಿಮ್ಗೆ ಲಾಸ್ ಕೂಡ ಸೇಮ್ ಅದೇ ರೀತಿನೇ ಇರುತ್ತೆ. ಇನ್ ದ ಎಕ್ಸಾಂಪಲ್ ಅಬೋ ನಿಮ್ಗೆ ಮೇಲ್ಗಡೆ ಕೊಟ್ಟಿರೋ ಪ್ರಕಾರ, ದಿ ಟ್ರೇಡರ್ಸ್ ಲಾಸಸ್ ವಿಲ್ ಮಲ್ಟಿಪ್ಲೈ ಇಫ್ ದಿ ಟ್ರೇಡ್ ಗೋಸ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. ಸೊ ಅದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದ್ ವೇಳೆ ನಿಮ್ಗೆ ಅದು ಅನುಕೂಲಕ್ಕೆ ತಕ್ಕಂತ ಹೋಗ್ತಾ ಇದ್ರೆ ನಿಮ್ಗೆ ಪ್ರಾಫಿಟ್ ಬರುತ್ತೆ. ಅದಕ್ಕೆ ಆದ್ರ 10 ಪಟ್ಟು ಕೂಡ ಪ್ರಾಫಿಟ್ ತಗೋಬಹುದು, ಅದರ 20 ಪಟ್ಟು ಕೂಡ ನೀವು ಪ್ರಾಫಿಟ್ ತಗೋಬಹುದು. ಓಕೆ, ಸೊ ಅದೇ ರೀತಿ ಅದು ಅಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇದ್ರೆ ನಿಮಗೆ ಲಾಸಸ್ ಕೂಡ ಸೇಮ್ ಅದೇ ರೀತಿ ಇರುತ್ತೆ. ದಿ ಸೈಜ್ ಆಫ್ ಲಿವರೇಜ್ is not fixed at all companies and it depends on trading conditions provided by a certain forex brokers. So ಇದರಲ್ಲಿ ಎಲ್ಲ ಫಾರೆಕ್ಸ್ ಬ್ರೋಕರ್ಸ್ ಅಲ್ಲಿ ಕೂಡ ಸೇಮ್ ಲಿವರೇಜ್ ಅನ್ನ ಪ್ರೊವೈಡ್ ಮಾಡೋದಿಲ್ಲ. ಕೆಲವೊಂದರಲ್ಲಿ ನನಗೆ ತಿಳಿಸ್ಕೊಟ್ಟಂಗೆ 1:200 ಕೊಡ್ತಾರೆ, 1:500, 1:1000 ತುಂಬಾ ರೇರ್ ಬ್ರೋಕರ್ಸ್ ಕೊಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ಸೊ ನಾವು ಕೂಡ 1:500 ಇಂದ 1:1 ರಿಕ್ವೈರ್ಡ್ ಇರೋ ಹಾಗೆ ಕಸ್ಟಮರ್ಸ್ ಗೆ ತಕ್ಕಂತೆ ನಾವು ಪ್ರೊವೈಡ್ ಮಾಡ್ತೀವಿ. 1:1000 ವರೆಗೂ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ಇದು ನಮ್ಮ ಲಿವರೇಜ್ ಪಾರ್ಟ್, ಇದು ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಲೆವೆಲ್ ಹೋಗೋಣ. ಸೊ ವಾಟ್ ಈಸ್ ದ ಬಿಡ್ ಅಂಡ್ ಆಸ್ಕ್ ಪ್ರೈಸ್ ಇನ್ ಟ್ರೇಡಿಂಗ್? ಬಿಡ್ ಅಂಡ್ ಆಸ್ಕ್ ಪ್ರೈಸ್ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಸೊ ನಾವು ತಿಳ್ಕೊಳ್ಳೋದು ಇದರಲ್ಲಿ ತುಂಬಾನೇ ಇದೆ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಕರೆನ್ಸಿ ಪ್ರೈಸಸ್ there are two types of currency prices at forex are bid and ask. ಇದರಲ್ಲಿ ಎರಡು ತರಹದ ಕರೆನ್ಸಿ ಪ್ರೈಸಸ್ ಇರುತ್ತೆ. ಒಂದನ್ನು ನಾವು ಬಿಡ್ ಅಂತ ಕರಿತೀವಿ, ಇನ್ನೊಂದನ್ನ ಆಸ್ಕ್ ಅಂತ ಕರಿತೀವಿ. ಯಾವುದಕ್ಕೆ ಬಿಡ್ ಅಂತ ಕರಿತೀವಿ ನಾವು? ಎ ಬಿಡ್ ಇಸ್ ದ ಪ್ರೈಸ್ ಎಟ್ ವಿಚ್ ಯು ಆರ್ ವಿಲ್ಲಿಂಗ್ ಟು ಸೆಲ್ ಎ ಕರೆನ್ಸಿ. ಯಾವುದನ್ನ ನೀವು ಸೆಲ್ ಮಾಡಬೇಕು ಅಂತ ಅನ್ಕೊಂಡಿದೀರೋ ಅದನ್ನ ನಾವು ಬಿಡ್ ಪ್ರೈಸ್ ಅಂತ ಕರಿತೀವಿ. ಸೆಲ್ ಅಂತಂದ್ರೆ ಮಾರಬೇಕು ಅಂತ ಅನ್ಕೊಂಡಿದೀರೋ, ಅದನ್ನ ಯಾವ್ದನ್ನ ನೀವು ಸೆಲ್ ಮಾಡ್ಬೇಕು, ಯಾವ್ದನ್ನ ನೀವು ಮಾರಬೇಕು ಅಂತ ಅನ್ಕೊಂಡಿದೀರೋ ಅದನ್ನ ನಾವು ಸೆಲ್ ಅಂದ್ರೆ ಬಿಡ್ ಪ್ರೈಸ್ ಅಂತ ಕರಿತೀವಿ. A market maker in a given currency is responsible for continuously putting out bids in response to buyer queries. The market maker in a given currency is responsible antare. Our currency ಏನಿದೆ ಅದನ್ನ ನಾವು ಕಂಟಿನ್ಯೂಸ್ಲಿ ಆಗಿ put and bid in response to buyer queries. ಯಾರು ನಮಗೆ ಪರ್ಚೇಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅವರಿಗೆ ನಾವು ಸೆಲ್ ಮಾಡ್ತಾ ಇದೀವಿ, ಕರೆನ್ಸಿಯನ್ನ ಕಂಟಿನ್ಯೂಸ್ಲಿ ನಾವು ಸೆಲ್ ಮಾಡ್ತಾನೆ ಇದೀವಿ. ಸೊ ಯಾರು ನಮ್ಮ ಹತ್ರ ಬೈ ಮಾಡ್ತಾ ಇದ್ದಾರೆ ಅದನ್ನ ನಾವೀಗ ಅವರು ಆಸ್ಕ್ ಅಂತ, ಬಿಡ್ ಅಂದ್ರೆ ನಾವೀಗ ಸೆಲ್, ಆಸ್ಕ್ ಅಂದ್ರೆ ಆಸ್ ವೆಲ್ ಆಸ್ ಈಗ ಆಸ್ಕ್ ಅಂತ ಕೇಳ್ತಾ ಇದ್ದಾರೆ ಅವ್ರು ನಮ್ಮನ್ನ, ಬೈ ಮಾಡೋರು ಅಂತ ಹೇಳ್ಬೋದು. ವೈಲ್ ದೇ ಆರ್ ಜನರಲಿ ಲೋವರ್ ದೆನ್ ಆಸ್ಕ್ ಪ್ರೈಸ್. ಅವರು ಪರ್ಚೇಸ್ ಮಾಡ್ತಕ್ಕಂತ ಆಸ್ಕ್ ಪ್ರೈಸ್ ಗಿಂತಲೂ ಬಿಡ್ ಪ್ರೈಸ್ ಯಾವಾಗಲೂ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನ ಮೆನ್ಷನ್ ಮಾಡಿದೀವಿ, ವೈಲ್ ದೇ ಆರ್ ಜನರಲಿ ಲೋವರ್ ದೆನ್ ಆಸ್ಕ್ ಪ್ರೈಸ್. ಆಸ್ಕ್ ಪ್ರೈಸ್ ಗಿಂತ ತುಂಬಾನೇ ಕಡಿಮೆ ಪ್ರೈಸ್ ಆಗಿರ್ಬೋದು, ಕಡಿಮೆ ಪ್ರೈಸ್ ಏನು, ಬಟ್ ಇನ್ ಇನ್ಸ್ಟೆನ್ಸಸ್ ವೆನ್ ಡಿಮ್ಯಾಂಡ್ ಇಸ್ ಗ್ರೇಟ್ bid prices can be higher than ask prices. bid price ಯಾವಾಗಲಿದ್ರು ಕೂಡ ಅದಕ್ಕಿಂತಲೂ ಈಗ ಯಾವತ್ತಿ ಬಿಡ್ ಪ್ರೈಸ್ ಏನಕ್ಕೋಸ್ಕರ ನಾವು ಅದು ಅದನ್ನ ನಾವು ಬೇಸ್ ಕರೆನ್ಸಿ ಅಂತ ಕೂಡ ಕರಿತೀವಲ್ವಾ ಬಿಡ್ ಪ್ರೈಸ್ ಅನ್ನ, ಅದನ್ನ ನಾವು ಏನಕ್ಕೋಸ್ಕರಪ್ಪ
ಈಗ ಲೋವರ್ ದಿನ್ ಆಸ್ಕ್ ಪ್ರೈಸ್ ಅಂತ ಹೇಳಿ ಕರಿತೀವಿ. ಲೋವರ್ ದಿನ್ ಆಸ್ಕ್ ಪ್ರೈಸ್ ಇರೋದಕ್ಕೋಸ್ಕರನೇ ಈಗ ಆಸ್ಕ್ ಬೈಯರ್ಸ್ ಬಂದು ನಮ್ಗೆ ಕೇಳ್ತಾ ಇದ್ದಾರೆ ಅಲ್ವಾ. ಈಗ ಈ ಪ್ರೈಸ್ ಕಡಿಮೆ ಇರೋದಕ್ಕೋಸ್ಕರನೇ ಆ ಪ್ರೈಸ್ ನಾವು ಖರೀದಿ ಮಾಡಬೇಕು. ಅದು ನಾಳೆ ದಿನ ಮೇಲ್ಗಡೆ ಹೋಗ್ಬೋದು, ಫ್ಲಕ್ಚುಯೇಷನ್ ಆಗಿ ಮೇಲ್ಗಡೆ ಏರುಪೇರು ಆಗುತ್ತಲ್ವಾ, ಫ್ಲಕ್ಚುಯೇಷನ್ ಏನಾಗುತ್ತೆ. ಸೊ ಈ ಮಾರ್ಕೆಟ್ ನಾಳೆ ದಿನ ಈ ಕರೆನ್ಸಿ ಮೇಲ್ಗಡೆ ಹೋಗ್ಬೋದೇನು ಅಲ್ವಾ. ಜನರಲಿ ಲೋವರ್ ದಿನ ಆಸ್ಕ್ ಪ್ರೈಸ್ ಇರ್ಬೋದು ಇವತ್ತಿನ ದಿನ. ವೆನ್ ಡಿಮ್ಯಾಂಡ್ ಇಸ್ ಗ್ರೇಟ್, ಅದು ಡಿಮ್ಯಾಂಡ್ ಬಂದಾಗ ಸೊ ಒಂದಿನ ಅದು ಕೂಡ ಹೈಯರ್ ದಿನ ಆಸ್ಕ್ ಪ್ರೈಸ್ ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ಆಸ್ಕ್ ಪ್ರೈಸ್. ಈಗ ನಾವು ಸೆಕೆಂಡ್ ಪಾಯಿಂಟ್ಗೆ ಬಂದ್ರೆ ಆಸ್ಕ್ ಅಂತ ಏನಿದೆ, ಆಸ್ಕ್ ನಾವು ಇನ್ನೊಂದು ಹೆಸರು ಬೈ ಅಂತೇಳಿ ಕರಿಬಹುದು. ಅಂಡ್ ಆಸ್ಕ್ ಈಸ್ ದ ಲೋವೆಸ್ಟ್ ಪ್ರೈಸ್. And ask is the lowest price at which you are willing to buy a currency. So the lowest price ಆಗಿರಬಹುದು, but ಯಾವ which is willing to buy a currency. For example, if you place an ask price of $1.3891 for GBP ಅಲ್ಲಿ ನೀವು place ಮಾಡಿದ್ರೆ, then the figure mentioned is the lowest that you are willing to pay for pound in USD. The ask price is generally greater than the bid price. ಸೊ ಇಲ್ಲಿ ನಾವು ನಾರ್ಮಲಿ ಜನರಲಿ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಬಿಡ್ ಪ್ರೈಸ್ ಗಿಂತ ಆಸ್ಕ್ ಪ್ರೈಸ್ ಯಾವತ್ತಿದ್ರು ಹೈಯರ್ ಆಗಿ ಇರುತ್ತೆ ಅಲ್ಲಿ. ಜನರಲಿ ಗ್ರೇಟರ್ ದೆನ್ ದಿ ಬಿಡ್ ಪ್ರೈಸ್, ಆಸ್ಕ್ ಪ್ರೈಸ್ ಯಾವತ್ತಿದ್ರು ಕೂಡ. ಸೊ ಇದು ನಮ್ಮ ಬಿಡ್ ಅಂಡ್ ಆಸ್ಕ್ ಪ್ರೈಸ್. ಬಿಡ್ ಅಂತ ಏನು ಕರಿತೀವಿ, ಬೇಸ್ ಕರೆನ್ಸಿನ ನಾವು ಬಿಡ್ ಅಂತ ಕರಿತೀವಿ. ಕ್ವಾರ್ಟರ್ಲಿ ಕರೆನ್ಸಿ ಅಂದ್ರೆ ಸೆಕೆಂಡ್ ಕರೆನ್ಸಿನ ನಾವು ಆಸ್ಕ್ ಪ್ರೈಸ್ ಅಂತ ಕರಿತೀವಿ. ಬಿಡ್ ಅಂಡ್ ಆಸ್ಕ್ ಮೊದಲು ಬರ್ತಕ್ಕಂಥ ಕರೆನ್ಸಿಗೆ ಕರೆನ್ಸಿ ಅಂತಲ್ಲ, ಪ್ರೈಸಸ್ ಅಲ್ಲಿ ಏನಿದೆ ಪ್ರೈಸಸ್. ಮೊದಲನೇ ಕರೆನ್ಸಿ ಪ್ರೈಸ್ ಇಲ್ಲಿ ನಡೀತಾ ಇದೆ, ಮಾರ್ಕೆಟ್ ಫ್ಲಕ್ಚುಯೇಷನ್ ಇಲ್ಲಿ ಆಗ್ತಾ ಇದೆ, ಆ ಒಂದು ಪ್ರೈಸ್ ನಾವು ಬಿಡ್ ಅಂತ ಕರಿತೀವಿ. ಸೊ ಸೆಕೆಂಡ್ ಕರೆನ್ಸಿ ಪ್ರೈಸ್ ನಡೀತಾ ಇರುತ್ತೆ, ಇಲ್ಲಿಗ 1.1800 ಆಗಲಿ 1.1300 ಆಗಲಿ ಎಲ್ಲಾದ್ರೂ ಮಾರ್ಕೆಟ್ ನಡೀತಾ ಇದ್ರೆ, ಫ್ಲಕ್ಚುಯೇಷನ್ ಆಗ್ತಾ ಇದ್ರೆ ಅದನ್ನ ನಾವು ಆಸ್ಕ್ ಪ್ರೈಸ್ ಅಂತ ಹೇಳಿ ಅನ್ಬೋದು. ಬಿಡ್ ಮತ್ತು ಆಸ್ಕ್ ಪ್ರೈಸ್ ಅಂತ ಹೇಳಿ ಅನ್ಬೋದು ಅದನ್ನ. ಸೊ ಅದೇ ರೀತಿ ವಾಟ್ ಈಸ್ ದ ಲಾಟ್ ಸೈಜ್. ಸೊ ಇದರಲ್ಲಿ ಲಾಟ್ ಸೈಜಸ್ ಕೂಡ ಬರುತ್ತೆ. ಸೊ ವಾಲ್ಯೂಮ್ ಅಂತ ಹೇಳಿ ಕೂಡ ಕರಿಬಹುದು ನಾವು ಇದನ್ನ. ವಾಲ್ಯೂಮ್ ಎಷ್ಟು ತಗೊಂಡಿದ್ದೀರಾ ಅಥವಾ ಲಾಟ್ ಎಷ್ಟು ತಗೊಂಡಿದ್ದೀರಾ, ಎಷ್ಟು ಸ್ಟಾಕ್ಸ್ ಅನ್ನು ಪರ್ಚೇಸ್ ಮಾಡಿದೀರಾ, ಕೊಂಡ್ಕೊಂಡಿದ್ದೀರಾ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡಿದೀವಿ ಕೆಲವೊಂದನ್ನ. ನೀವು ಈಸಿಯಾಗಿ ತಿಳಿಬಹುದು ಅಂತ ಅನ್ಕೊಳ್ತೀನಿ ನಾನು. ಕರೆನ್ಸೀಸ್ ಆರ್ ಟ್ರೇಡೆಡ್ ಇನ್ ಸ್ಟ್ಯಾಂಡರ್ಡ್ ಸೈಜಸ್ known as lots. ಕರೆನ್ಸೀಸ್ ಟ್ರೇಡೆಡ್ ಇನ್ ಸ್ಟ್ಯಾಂಡರ್ಡ್ ಸೈಜಸ್ known as lots. ಸೊ ಇದರಲ್ಲಿ ನಾವು ಸ್ಟ್ಯಾಂಡರ್ಡ್ ಲಾಟ್ಸಸ್ ಕೂಡ ಇರುತ್ತೆ. ಕರೆನ್ಸೀಸ್ ಆರ್ ಟ್ರೇಡೆಡ್ ಇನ್ ಸ್ಟ್ಯಾಂಡರ್ಡ್ ಲಾಟ್ಸ್ ಅಂತ ಸೈಜಸ್ ಒಂದು ಇದೆ ಇದರಲ್ಲಿ, ನಮಗೆ ಲಾಟ್ಸ್ ಅಂತ ಕರಿತೀವಿ ಅದನ್ನ. ದೇರ್ ಆರ್ 3 ಕಾಮನ್ ಲಾಟ್ ಸೈಜಸ್. ಅಲ್ಲಿ ಒಂದು 3 ತರಹದ ಲಾಟ್ ಸೈಜಸ್ ಇದೆ. ಒಂದನ್ನು ನಾವು ಸ್ಟ್ಯಾಂಡರ್ಡ್ ಅಂತ ಕರಿತೀವಿ, ಇನ್ನೊಂದನ್ನ ಮಿನಿ ಅಂತ ಹೇಳಿ ಕರಿತೀವಿ, ಮತ್ತೊಂದು ಮೈಕ್ರೋ ಅಂತ ಹೇಳಿ ಕರಿತೀವಿ. ಸ್ಟ್ಯಾಂಡರ್ಡ್ ಲಾಟ್, ಮಿನಿ ಲಾಟ್, ಮೈಕ್ರೋ ಲಾಟ್. ಸ್ಟ್ಯಾಂಡರ್ಡ್ ಲಾಟ್ ಸೈಜ್ ಕನ್ಸಿಸ್ಟ್ ಆಫ್ 1 lakh units ಆಫ್ ದಿ ಕರೆನ್ಸಿ. ಕರೆನ್ಸಿ ಅಂತ ಹೇಳೋದಿಲ್ಲ, ಬಟ್ ಲೈಕ್ 1 lakh units ಅಂತ ಹೇಳಿ ಹೇಳ್ಬೋದು. 1 lakh ಕರೆನ್ಸಿ ಅಂತ ಹೇಳ್ಬೋದು, ಯೂನಿಟ್ಸ್ ಅಂತ ಹೇಳ್ಬೋದು, ವಾಲ್ಯೂಮ್ ಅಂತ ಕೂಡ ಹೇಳ್ಬೋದು ಮಾತ್ರ ಈ ತರ. ಸೊ ಮಿನಿ ಲಾಟ್ ಅಲ್ಲಿ ಮಿನಿ ಲಾಟ್ ಸೈಜ್ ಕನ್ಸಿಸ್ಟ್ ಆಫ್ 10 lakh units, ಸಾರಿ 10,000 units. ಈಗ ನಮಗೆ ಒಂದು ಸ್ಟ್ಯಾಂಡರ್ಡ್ ಲಾಟ್ ಅಂತಂದ್ರೆ 1 lakh units, ಮಿನಿ ಲಾಟ್ ಸೈಜ್ ಅಂತಂದ್ರೆ 10,000 units, ಅಂಡ್ ಮೈಕ್ರೋ ಲಾಟ್ ಸೈಜ್ ಕನ್ಸಿಸ್ಟ್ ಆಫ್ 1,000 units ಆಫ್ ದಿ ಕರೆನ್ಸಿ ಅಂತ ಹೇಳಿ ಕೂಡ ಹೇಳ್ಬೋದು ನಾವು ಅದನ್ನ. ಯೂನಿಟ್ಸ್ ಅಂತ ಹೇಳ್ಬೋದು, ಅಥವಾ ಲಾಟ್ ಅಂತ ಹೇಳಿ ಕರಿತೀವಿ, ಅಥವಾ ವಾಲ್ಯೂಮ್ ಅಂತ ಹೇಳಿ ಕೂಡ ಕರಿಬಹುದು, ಅಥವಾ ಕರೆನ್ಸಿ ಅಂತ ಹೇಳಿ ಕೂಡ ನೀವು ಹೇಳ್ಬೋದು ಅದಕ್ಕೆ. ಓಕೆ, ಸಮ್ ಬ್ರೋಕರ್ಸ್ ಆಲ್ಸೋ ಆಫರ್ ನ್ಯಾನೋ ಲಾಟ್ ಸೈಜ್ ಅಂತ ಹೇಳಿ. ನ್ಯಾನೋ ಲಾಟ್ ಸೈಜ್ ಕೂಡ ಇರುತ್ತೆ ಆಫ್ ಕರೆನ್ಸೀಸ್ ವರ್ತ್. ಇದನ್ನ ನಾವು ಒಂದು 100 units ಆಫ್ ದಿ ಕರೆನ್ಸಿ ಅಂತ ಹೇಳ್ಬೋದು ಟು ಟ್ರೇಡರ್ಸ್. ದಿ ಚಾಯ್ಸ್ ಆಫ್ ಎ ಲಾಟ್ ಸೈಜ್ ಹ್ಯಾಸ್ ಎ ಸಿಗ್ನಿಫಿಕೆಂಟ್ ಎಫೆಕ್ಟ್ ಆನ್ ದ ಓವರ್ ಟ್ರೇಡ್ಸ್ profits or losses. Okay, the bigger the lot size, the higher the profits or losses, and vice versa. So adu avರಿಗೆ ತಗೊಂಡಿರೋ ಲಾಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಎಷ್ಟು ಲಾಸ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದನ್ನು ಅವ್ರು ಎಷ್ಟು ವಾಲ್ಯೂಮ್ ತಗೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇದು ನಮ್ಮ ಸೆಷನ್. ಈಗ ಮತ್ತೆ ನೆಕ್ಸ್ಟ್ ಆಪ್ಷನ್ ಹೋಗ್ಬೇಡ ನಾವು. What is the lot size complete ಆಯ್ತು. So what is a spread? Spread ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್. ಸೊ ತುಂಬಾ ಕಸ್ಟಮರ್ಸ್ ಕನ್ಫ್ಯೂಸ್ ಆಗೋದು ಇಲ್ಲ, ತುಂಬಾ ತೊಂದರೆಗಳು ಆಗ್ತಾರೆ. A spread is the difference between the bid price and ask price for a currency. ಡಿಫರೆನ್ಸ್ ಏನಿದೆ ಇದಾಗ ಬಿಡ್ ಮತ್ತೆ ಆಸ್ಕ್. ಇಷ್ಟಕ್ಕೆ ಮೊದಲು ನಾನು ನಿಮಗೆ ತಿಳಿಸ್ಕೊಟ್ಟಿರೋ ಪ್ರಕಾರ ಬಿಡ್ ಪ್ರೈಸ್ ಅಂತಂದ್ರೆ ಮೊದಲನೇ ಕರೆನ್ಸಿ, ಬೇಸ್ ಕರೆನ್ಸಿ ಯಾವ್ದಿರುತ್ತೋ
ಅದರ ಪ್ರೈಸ್ ಏನ್ ನಡೀತಾ ಇರುತ್ತೋ ಅದನ್ನ ನಾವು ಬಿಡ್ ಅಂತ ಕರಿತೀವಿ. ಸೊ ಸೆಕೆಂಡ್ ಕರೆನ್ಸಿ ಏನಿದೆ ಕಾಟೆಡ್ ಕರೆನ್ಸಿ ಅಂತ ಏನಿದೆ, ಸೊ ಆಸ್ಕ್ ಪ್ರೈಸ್ ಅಂತ ಏನಿದೆ, ಸೆಕೆಂಡ್ ಕರೆನ್ಸಿ ಪ್ರೈಸ್ ಏನ್ ನಡೀತಾ ಇರುತ್ತೋ ಅದಕ್ಕೆ ನಾವು ಆಸ್ಕ್ ಪ್ರೈಸ್ ಅಂತ ಹೇಳಿ ಕರಿತೀವಿ. ಬಿಡ್ ಮತ್ತೆ ಆಸ್ಕ್, ಬಿಡ್ ಮತ್ತೆ ಆಸ್ಕ್ ಎರಡು ಪ್ರೈಸ್ಗಳ ಮಧ್ಯದಲ್ಲಿ ಇರ್ತಕ್ಕಂಥ ಅಂತರವನ್ನು, ಡಿಸ್ಟೆನ್ಸ್ ಏನಿದೆ, ಡಿಫ್ರೆನ್ಸ್ ಬಿಟ್ವೀನ್ ಏನಿದೆ ಎರಡು ಕರೆನ್ಸಿಗಳ ಮಧ್ಯದಲ್ಲಿ, ಅದನ್ನ ನಾವು ಸ್ಪ್ರೆಡ್ ಅಂತ ಹೇಳಿ ಕರಿತೀವಿ. ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಎಕ್ಸಾಂಪಲ್ಗೋಸ್ಕರ 1.3089, 1.3091. ಇದರಲ್ಲಿ ಡಿಫ್ರೆನ್ಸ್ ಏನಿದೆ, ಈಗ ಈ ಒಂದು ಪ್ರೈಸ್ಗೆ ಮತ್ತೆ ಈ ಒಂದು ಪ್ರೈಸ್ಗೆ GBP USD ಕರೆನ್ಸಿ ಪ್ರೈಸಸ್ ಇಲ್ಲಿದೆ. ಸೊ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಇದೆಯಲ್ಲ 1.3091. ಸೊ ಇದನ್ನ ನೀವು ಮೈನಸ್ ಮಾಡಿ ಕೂಡ ನೋಡ್ಬೋದು ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಇದೆ ನಿಮ್ಗೆ ಅಂತ. ಸಿಂಪಲ್ ಆಗಿದೆ, ಏನಿಲ್ಲ. ಬಿಡ್ ಮತ್ತೆ ಆಸ್ಕ್ ಪ್ರೈಸ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನಿದೆ, ಎಷ್ಟು ನಮಗೆ ಪಿಪ್ಸ್ ಅಂಡ್ ಡಿಫ್ರೆನ್ಸ್ ಏನಿದೆ ಅದನ್ನ ನಾವು ಸ್ಪ್ರೆಡ್ ಅಂತ ಹೇಳಿ ಕರಿತೀವಿ. ಇಲ್ಲಿ 2 ಪಿಪ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಇದೆ ಇಲ್ಲಿ ಎರಡಕ್ಕೂ ಕೂಡ. ಓಕೆ, ಎರಡರಲ್ಲೂ ಡಿಫ್ರೆನ್ಸ್ ಇಷ್ಟೇ ಇರೋದು, ಬಿಡ್ ಮತ್ತೆ ಆಸ್ಕ್ ಪ್ರೈಸ್ ಅಂತ ಹೇಳಿ. ಓಕೆ, ಸೊ ನಾವು ಕೆಳಗಡೆ ಒಂಚೂರು ನಾವು ಮೆನ್ಷನ್ ಮಾಡಿದೀವಿ ಎಕ್ಸಾಂಪಲ್ಗೋಸ್ಕರ ಯಾವ ರೀತಿ ಹೆಂಗೆ ನಾವು ತಿಳ್ಕೊಳ್ಳೋದು ಅಂತ ಹೇಳಿ. ಸ್ಪ್ರೆಡ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಬಿಡ್ ಮತ್ತೆ ಆಸ್ಕ್ ಪ್ರೈಸ್ ಇರ್ತಕ್ಕಂಥ ಡಿಫ್ರೆನ್ಸ್ ಅನ್ನ ನಾವು ಸ್ಪ್ರೆಡ್ ಅಂತ ಹೇಳಿ ಕರಿಬಹುದು. ಫಾರೆಕ್ಸ್ ಟ್ರೇಡರ್ಸ್ ಡು ನಾಟ್ ಚಾರ್ಜ್ ಕಮಿಷನ್ಸ್. ಫಾರೆಕ್ಸ್ ಟ್ರೇಡರ್ಸ್ ಯಾವತ್ತಿಗೂ ಕೂಡ ಕಮಿಷನ್ಸ್ ಅನ್ನ ಚಾರ್ಜ್ ಆಗಿ ತಗೊಳ್ಳೋದಿಲ್ಲ, ಅವರು ಕಮಿಷನ್ಸ್ ನ ತಗೊಳ್ಳೋದಿಲ್ಲ ಯಾವತ್ತಿಗೂ. ಇದು ನೀವು ಯಾವಾಗ್ಲೂ ಜ್ಞಾಪಕ ಇಟ್ಕೋಬೇಕು. ಫಾರೆಕ್ಸ್ ಟ್ರೇಡರ್ಸ್ ಕಮಿಷನ್ಸ್ ಚಾರ್ಜಸ್ ಅನ್ನ ತಗೊಳ್ಳೋದಿಲ್ಲ. ಓಕೆ, ದೇ ಮೇಕ್ ಮನಿ ಥ್ರೂ ಸ್ಪ್ರೆಡ್. ಅವರು ಸ್ಪ್ರೆಡ್ ಮುಖಾಂತರನೇ ಅವರು ಚಾರ್ಜಸ್ ಅನ್ನ ತಗೊಳ್ಳೋದು, ಬ್ರೋಕರೇಜ್ ಅನ್ನ ಜನರೇಟ್ ಮಾಡ್ಕೊಳ್ಳೋದು. ಓಕೆ, ದೇ ಮೇಕ್ ಮನಿ ಥ್ರೂ ಸ್ಪ್ರೆಡ್ಸ್. ದಿ ಸೈಜ್ ಆಫ್ ದಿ ಸ್ಪ್ರೆಡ್ ಈಸ್ ಇನ್ಫ್ಲೂಯೆನ್ಸ್ಡ್ by many factors. Some of them are the size of your trade, demand for the currency and its volatility. Okay, so other fluctuation, other market price ಏನಿರುತ್ತೆ ಅದಕ್ಕೆ ಏನ್ ಡಿಫ್ರೆನ್ಸ್ ಬಿಟ್ವೀನ್ ಏನಿದೆಯಲ್ಲ ಇದರ ಮಧ್ಯದಲ್ಲಿ ಇರ್ತಕ್ಕಂಥ ಅದು ಡಿಮ್ಯಾಂಡ್ ಆಗುತ್ತೆ. ಈಗ ನಾನು ಕೆಳಗಡೆ ಮೆನ್ಷನ್ ಮಾಡಿದ್ರೆ ಅದಕ್ಕೋಸ್ಕರ ಡಿಮ್ಯಾಂಡ್ ಫಾರ್ ದಿ ಕರೆನ್ಸಿ ಅಂಡ್ ಇಟ್ಸ್ ವಾಲಿಟಿಲಿಟಿ ಡಿಮ್ಯಾಂಡ್ ಆಗುತ್ತೆ. ಈಗ ಇವತ್ತು ಕರೆನ್ಸಿ ಮಾರ್ಕೆಟ್ ಪ್ರೈಸ್ ಈ ತರ ಇದೆ, GBP USD 1.3089 ಇದೆ. ಸೊ ನಾಳೆ ದಿನ ಅದು ಮತ್ತೆ ಫ್ಲಕ್ಚುಯೇಷನ್ ಆಗ್ಬೋದು, ಏರುಪೇರು ಆಗ್ಬೋದು ಅಲ್ಲ. ಸೊ ಹಾಗಾಗಿ ಡಿಮ್ಯಾಂಡ್ ಫಾರ್ ದಿ ಕರೆನ್ಸಿ ಅಂಡ್ ಇಟ್ಸ್ ವಾಲಿಟಿಲಿಟಿ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಓಕೆ, ಅದೇ ರೀತಿ ಸಮ್ ಆಫ್ ದೆಮ್ ಆದ್ರೆ ಸೈಜ್ ಆಫ್ ಯುವರ್ ಟ್ರೇಡ್, ಅದು ನಿಮ್ಮ ಲಾಟ್ ಎಷ್ಟು ತಗೊಳ್ತೀರಲ್ಲ, ವಾಲ್ಯೂಮ್ ಇಷ್ಟಕ್ಕೆ ಮೊದಲು ನಾನು ತಿಳಿಸ್ಕೊಟ್ಟಿರೋ ಪ್ರಕಾರ ನಿಮಗೆ ಲಾಟ್ ಸೈಜ್, ಈಗ ಸ್ಟ್ಯಾಂಡರ್ಡ್, ಮಿನಿ, ಮೈಕ್ರೋ ಅಂತ ಏನಿದೆಯಲ್ಲ, ಸೊ ಅದೇ ರೀತಿ ನೀವು ಎಷ್ಟು ಲಾಟ್ ಸೈಜ್ ತಗೊಳ್ತೀರೋ, ಎಷ್ಟು ವಾಲ್ಯೂಮ್ ತಗೊಳ್ತೀರೋ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನಿಮ್ಮ ಸ್ಪ್ರೆಡ್ ಎಷ್ಟಾಗುತ್ತೆ ಎಷ್ಟು ಇಲ್ಲ ಅಂತೇಳಿ. ಓಕೆ, ನೀವು 1.00 ವ್ಯಾಲ್ಯೂಮ್ ತಗೊಳ್ಳೋದಾದ್ರೆ ನಿಮ್ಗೆ ಎಷ್ಟು ಚಾರ್ಜ್ ಆಗುತ್ತೆ, ಎರಡರಲ್ಲಿ ಎಷ್ಟು ಡಿಫ್ರೆನ್ಸ್ ಏನಿದೆಯಲ್ಲ ಅಷ್ಟು ನಿಮ್ಗೆ ಚಾರ್ಜ್ ಆಗೋದು ಕಂಪಲ್ಸರಿ. ಎರಡು ಪ್ರೈಸಸ್ ಗಳ ಮಧ್ಯದಲ್ಲಿ ಇರ್ತಕ್ಕಂಥ ಅಂತರ ಏನಿದೆ, ಸೊ ಎಷ್ಟು ಪಾಯಿಂಟ್ಸ್ ಏನು ಚೇಂಜಸ್ ಇದೆ ಅಲ್ಲ, ಎಷ್ಟು ಪಾಯಿಂಟ್ಸ್ ಏನಲ್ಲಿ ನಿಮ್ಗೆ ಮಿಸ್ ಇದೆ ಅದನ್ನ ನಾವು ಸ್ಪ್ರೆಡ್ ಚಾರ್ಜ್ ಅಂತೇಳಿ ಕರಿತೀವಿ. ಎರಡು ಪ್ರೈಸಸ್ ಗಳ ಮಧ್ಯದಲ್ಲಿ ಇರ್ತಕ್ಕಂಥ ಅಂತರವನ್ನು ನಾವು ಸ್ಪ್ರೆಡ್ ಅಂತೇಳಿ ಕರಿತೀವಿ. ಓಕೆ, ಐ ಥಿಂಕ್ ಇದು ಕ್ಲಿಯರ್ ಆಗಿರ್ಬೋದು. ಮುಂದಿನ ಕ್ವಶನ್ಸ್ ನ ಕೇಳಬಹುದು, ನಾನು ತಿಳಿಸ್ಕೊಡ್ತೀನಿ ಅದನ್ನ ಕೂಡ ನಾನು. ವಾಟ್ ಈಸ್ ದ ಸ್ಪ್ರೆಡ್ ಕಂಪ್ಲೀಟ್ ಆಯ್ತು ನಮ್ದೀಗ. ವಾಟ್ ಈಸ್ ದ ಸ್ವಾಪ್ ಚಾರ್ಜ್? ಸ್ವಾಪ್ ಚಾರ್ಜ್ ಅನ್ನ ಏನಕ್ಕೋಸ್ಕರ ಅಂತೀವಿ ನಾವು? ಸ್ವಾಪ್ ಚಾರ್ಜ್ ಅಂದ್ರೆ ಏನು? ನಾನು ಫಿಗರ್ ಕೂಡ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ನಾನು. ಸೊ ನೋಡ್ಬೋದು ನೀವು, ಪಿಕ್ಚರ್ ಇದೆ ಇಲ್ಲಿ. ಯಾವುದೇ ಪೊಸಿಷನ್ಸ್ ಅನ್ನ ನೀವು ಇಲ್ಲಿ swap roll over fee is charged when you keep a position open overnight. ಯಾವುದೇ ಒಂದು ನೀವು ಟ್ರೇಡ್ ಹಾಕಿದಾಗ, ಪೊಸಿಷನ್ಸ್ ಹಾಕಿರ್ಬೇಕಾದ್ರೆ ಅದು ಕಂಟಿನ್ಯೂಸ್ಲಿ ಒಂದು ಓವರ್ ನೈಟ್, ಒಂದು ದಿನ ಕಳೆದಾದವರೆಗೂ, ಒಂದು ದಿನ ಪೂರ್ತಿಯಾಗಿ ಕಳೆಯುವವರೆಗೂ ನೀವು ಇಡ್ತೀರಲ್ವಾ ಟ್ರೇಡ್ ಪೊಸಿಷನ್ ಓಪನ್ ಆಗಿ, ಅದಕ್ಕೋಸ್ಕರ ಚಾರ್ಜ್ ಆಗುತ್ತೆ. ಅದಕ್ಕೆ ಚಾರ್ಜ್ ಏನು ಮಾಡ್ತಾರಲ್ವ ಅದನ್ನ ನಾವು ಸ್ವಾಪ್ ಅಂತ ಕರಿತೀವಿ. ಈ ಫಾರೆಕ್ಸ್ ಸ್ವಾಪ್ ಇಸ್ ದ interest rate differential between the two currencies of the pair you are trading, and it is calculated according to whether your position is longer or short. ಅದು ಅವಾಗ ಡಿಪೆಂಡ್ ಆಗುತ್ತೆ. ಸೊ ನೀವು ಒಂದು ದಿನ ಇಟ್ಟಿದ್ದೀರಾ ಓಪನ್ ಆಗಿ, ಅಥವಾ 2 days ಕಂಟಿನ್ಯೂಸ್ಲಿ ಅದನ್ನ ಓಪನ್ ಆಗಿ ಇಟ್ಟಿದ್ದೀರಾ, ಅಥವಾ 3 days ಇಟ್ಟಿದ್ದೀರಾ, ಅದು ಡಿಪೆಂಡ್ ಆಗುತ್ತೆ. ನಿಮ್ಮ ಪೊಸಿಷನ್ಸ್ ಎಷ್ಟು ಲಾಂಗ್ ಟರ್ಮ್ ಗೋಸ್ಕರ ನೀವು ಓಪನ್ ಆಗಿ ಇಟ್ಟಿದ್ದೀರಾ, ಅದನ್ನ ಶಾರ್ಟ್ ಟರ್ಮ್ ಗೋಸ್ಕರ ಓಪನ್ ಆಗಿ ಇಟ್ಟಿದ್ದೀರಾ ಅನ್ನೋದನ್ನ ನೋಡ್ಕೊಂಡು ನಿಮ್ಗೆ ಅವರು ಚಾರ್ಜಸ್ ಅನ್ನ ಹಾಕ್ತಾರೆ. ಸ್ವಾಪ್ ಚಾರ್ಜ್ ಅಂತ ಹೇಳಿ ಹೇಳ್ತೀವಿ ಅದನ್ನ ನಾವು. ಸೊ ನಾವು ಸಿಂಪ್ಲಿ ಆಗಿ ಹೇಳೋದಾದ್ರೆ ನಾನು ಇಲ್ಲಿ ಪಿಕ್ಚರ್ ನೋಡಬಹುದು.
ಓಕೆ, ಇಲ್ಲಿ ಪಿಕ್ಚರ್ ಇದೆ ನಿಮಗೆ. ಓಪನ್ ಪೊಸಿಷನ್ ಬಂದು ಓಪನ್ ಪೊಸಿಷನ್ ಸೊ ಪಿಕ್ಚರ್ ನೋಡ್ತಾ ಇದ್ದೀರಲ್ಲ, ಓಪನ್ ಪೊಸಿಷನ್. ಸೊ ಯಾವುದೇ ಒಂದು ಓಪನ್ ಪೊಸಿಷನ್ ನೀವು ಇಲ್ಲಿ ನಿಮಗೆ ಒನ್ ಡೇ ಇದು ಕಂಪ್ಲೀಟ್ ಆಗಿ ನಾನು ಫಿಗರ್ ಅಲ್ಲಿ ಪಿಕ್ಚರ್ ನ ಮೆನ್ಷನ್ ಮಾಡಿದ್ದೀನಿ. ಓಪನ್ ಪೊಸಿಷನ್ ಒನ್ ಡೇ ಕಂಪ್ಲೀಟ್ ಆಗಿ ನೀವು ಈ ತರ ಓಪನ್ ಆಗಿಟ್ರೆ, ಸೊ ಅದನ್ನ 2 days ಆಗಿ ಕಂಟಿನ್ಯೂಸ್ಲಿ ಓಪನ್ ಆಗಿ ಓವರ್ ನೈಟ್ ಅದೇ ರೀತಿ ಇಡ್ತಾ ಇದ್ರೆ, ಸೆಕೆಂಡ್ ಡೇ ಕೂಡ ಕಂಟಿನ್ಯೂ ಆದ್ರೆ ಅದು ಪ್ಲಸ್ ಅಲ್ಲೇ ಇರ್ಲಿ ಅಥವಾ ಮೈನಸ್ ಅಲ್ಲೇ ಇರ್ಲಿ, ಈಗ ನೀವು ಓವರ್ ನೈಟ್ ಅದನ್ನ ಲಾಂಗ್ ಟರ್ಮ್ ಆಗಿ ಲಾಂಗ್ ಟೈಮ್ ಗೋಸ್ಕರ ಇಡೋದಕ್ಕೋಸ್ಕರ, ಸೊ ಇನ್ ಕೇಸ್ ಅದು ಲಾಸ್ ಅಲ್ಲಿ ಇರ್ಬೋದು ಅಥವಾ ನಿಮ್ಗೆ ಇನ್ನೂ ಜಾಸ್ತಿ ಪ್ರಾಫಿಟ್ ಗೋಸ್ಕರ ಇಡ್ತೀರಾ, ರೈಟ್. ಸೊ ಅದನ್ನ ನಾವೀಗ ಒನ್ ಡೇ ಕಂಪ್ಲೀಟ್ ಆಯ್ತು, ಓವರ್ ನೈಟ್ ಆಯ್ತು ಅಂತಂದ್ರೆ ಅದಕ್ಕೆ ನಾವು ಸ್ವಾಪ್ ಚಾರ್ಜ್ ಅಂತ ಹೇಳಿ ಕೂಡ ಕರಿತೀವಿ. ಅದನ್ನ ಸ್ವಾಪ್ ಚಾರ್ಜ್ ಇಂತಿಷ್ಟು ಒಂದು ಪ್ರತಿಯೊಂದು ಕರೆನ್ಸಿ ಬ್ರೋಕರ್ಸ್ ಕೂಡ ಅದೊಂದು ಪರ್ಸೆಂಟೇಜ್ ವೈಸ್ ಅವರು ಚಾರ್ಜ್ ಮಾಡ್ತಾರೆ. ಸೊ ಯಾವ ಮಾರ್ಕೆಟ್ಸ್ ಅಲ್ಲಿ ನಿಮ್ಗೆ ಆ ತೊಂದರೆ ಇಲ್ಲ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಸ್ವಾಪ್ ಚಾರ್ಜ್ ಇಲ್ಲ ನಿಮ್ಗೆ. ನೀವು ಎಷ್ಟು ಬೇಕಾದ್ರೆ ಅಷ್ಟು ಟ್ರೇಡ್ಸ್ ಮಾಡ್ಕೋಬಹುದು, ಎಷ್ಟು ಲಾಂಗ್ ಟರ್ಮ್ ಬೇಕಾದ್ರೂ ಟ್ರೇಡಿಂಗ್ ಮಾಡ್ಕೋಬಹುದು, ಅದಕ್ಕೆ ನೋ ಇಶ್ಯೂ ಯಾವುದೇ ರೀತಿ. ಓಕೆ, ಅಂಡ್ ಫಾರೆಕ್ಸ್ ಸ್ವಾಪ್ ಇಸ್ ಇಂಟ್ರೆಸ್ಟ್ ಅಂಡ್ ಡಿಫರೆನ್ಸ್ ರೇಟ್. ಎರಡು ಈಗ ಒನ್ ಡೇ ಕಂಪ್ಲೀಟ್ ಆಯ್ತು ಅಂತಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ಳೋದಿಲ್ಲ, ಏನಿಲ್ಲ. ಓವರ್ ಆಲ್ ನೀವು ವೆನ್ ಯು ಕೀಪ್ ಎ ಪೊಸಿಷನ್ ಓಪನ್ ಓವರ್ ನೈಟ್, ಸಿಂಪಲ್, ಜಾಸ್ತಿ ನಿಮಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಓವರ್ ನೈಟ್ ಪೊಸಿಷನ್ಸ್ ಅನ್ನ ನೀವು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ, ಒನ್ ಡೇ ಆಗ್ಲಿ ಅಥವಾ ಸೆಕೆಂಡ್ ಡೇ ಆಗ್ಲಿ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಏನ್ ಚಾರ್ಜಸ್ ಮಾಡ್ತಾರಲ್ವಾ, ಒಂದಿಷ್ಟು ಪರ್ಸೆಂಟೇಜ್ ವೈಸ್ ಇರುತ್ತೆ, 2% ಅಥವಾ 3% ಅಂತ ಚಾರ್ಜ್ ಮಾಡ್ತಾರೆ. ಅದಕ್ಕೆ ನಾವು ಸ್ವಾಪ್ ಚಾರ್ಜ್ ಅಂತ ಹೇಳಿ ಕರಿಬಹುದು, ಸಿಂಪಲ್ ಆಗಿ ಹೇಳೋದಾದ್ರೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನಾವು. ವಾಟ್ ಈಸ್ ದ ಮಾರ್ಜಿನ್? ಸೊ ಮಾರ್ಜಿನ್ ಅಂದ್ರೆ ಏನು? ಮಾರ್ಜಿನ್ ತುಂಬಾ ಇದು ಕೂಡ ಇಂಪಾರ್ಟೆಂಟ್ ಥಿಂಕ್ ಆಗಿದೆ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ. ಮಾರ್ಜಿನ್ ಇಸ್ ದ ಮನಿ ಸೆಟ್ ಅಸೈಡ್ ಇನ್ ಎ ಅಕೌಂಟ್ ಫಾರ್ ಎ ಕರೆನ್ಸಿ ಟ್ರೇಡ್. ಸೊ ಇದು ಮಾರ್ಜಿನ್ ಅನ್ನೋದು ಏನಂತಂದ್ರೆ, ನಿಮ್ಮ ಖಾತೆಯಲ್ಲಿ ಇಟ್ಟಿರ್ತಕ್ಕಂತ ಒಂದು ಅಮೌಂಟ್ ಅನ್ನ ಈಗ ನಾವು ಏನ್ ಹೇಳ್ಬೋದು ಅದನ್ನ ಸಿಂಪಲ್ ಆಗಿ, ಮಾರ್ಜಿನ್ ಈಗ ನೀವು ಇಟ್ಟಿರ್ತಕ್ಕಂಥ ಅಮೌಂಟ್ ಗೆ ಲಿವರೇಜ್ ನಾವು ಪ್ರೊವೈಡ್ ಮಾಡ್ತೀವಿ. ನಾನು ಫಿಗರ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಮೆನ್ಷನ್ ಪಿಕ್ಚರ್ ಅನ್ನ ಕೂಡ. ನೀವು ಏನ್ ಇನ್ವೆಸ್ಟ್ ಮಾಡಿರ್ತೀರೋ ಅದಕ್ಕೆ ಲಿವರೇಜ್ ಅನ್ನ ನೀವು ಇಂಟು ಮಾಡಿದಾಗ ಬರ್ತಕ್ಕಂತ ವ್ಯಾಲ್ಯೂ ಏನಿದೆ, ಇದು ಪ್ರೈಸ್ ಏನಿದೆ, ಸೊ ಇದನ್ನ ನಾವು ಮಾರ್ಜಿನ್ ಅಂತ ಹೇಳಿ ಕರಿತೀವಿ. ಎಷ್ಟು ನೀವು ಟ್ರೇಡ್ಸ್ ಅನ್ನ ತಗೋಬಹುದು, ಎಷ್ಟು ನೀವು ಟ್ರೇಡ್ಸ್ ಅನ್ನ ತಗೊಳಿಕ್ ಆಗುತ್ತೆ, ಎಷ್ಟು ಲಾಟ್ ತಗೊಂಡ್ರೆ ನೀವು ಎಷ್ಟು ಪ್ರೈಸಸ್, ಯಾವ ಪ್ರೈಸ್ಗೆ ನೀವು ಪರ್ಚೇಸ್ ಮಾಡಬಹುದು, ಎಷ್ಟು ದುಡ್ಡು ಇರ್ಬೇಕಾಗುತ್ತೆ ನಿಮ್ಮ ಅಕೌಂಟ್ ಅಲ್ಲಿ. ಸೊ ಅದನ್ನ ನಾವಿಲ್ಲಿ ಕೆಲವೊಂದು ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಟ್ಟಿದೀವಿ. ಮಾರ್ಜಿನ್ ಮನಿ ಹೆಲ್ಪ್ಸ್ ಅಶ್ಯೂರ್ ದಿ ಬ್ರೋಕರ್ that the trader will remain solvent and be able to meet monetary obligations. So ಅದೇ ರೀತಿ ಟ್ರೇಡ್ಸ್ ಅನ್ನ ನೀವು ರಿಮೈನ್ ಮತ್ತೆ ಸಾಲ್ವೆಂಟ್, ಬಿ ಏಬಲ್ ಟು ಮೀಟ್ ಮ್ಯಾನಿಟರಿ ಅಂತಂದ್ರೆ ಹೆಲ್ಪ್ಸ್ ಅಶ್ಯೂರ್ ಬ್ರೋಕರ್, ನಿಮ್ಗೆ ಒಂದು ನಂಬಿಕೆ ಕೊಡುತ್ತೆ. ಮಾರ್ಜಿನ್ ಅನ್ನೋದು ನಿಮ್ಗೆ ಒಂದು ವಿಭಿನ್ನ ಪ್ರಕಾರದ ಒಂದು, ನೀವು ಟ್ರೇಡ್ಸ್ ಅನ್ನ ಆಗ್ತಾ ಇರ್ಬೇಕಾದ್ರೆ ಸೊ ಅದು ಲಾಸ್ ಆಗದೆ ಇರೋ ತರ, ಸೊ ಒಂದಿಷ್ಟು ನಿಮ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಮಾರ್ಜಿನ್ ಅನ್ನೋದು. ತುಂಬಾ ರಿಟರ್ನ್ಸ್ ಕೊಡ್ತೀವಲ್ಲ, ಈಗ ನಿಮ್ಗೆ ಕ್ರೆಡಿಟ್ ಕೊಡುತ್ತಲ್ಲ ಲಿವರೇಜ್ ಮುಖಾಂತರ, ಸೊ ಅದ್ರಲ್ಲಿ ನಿಮ್ಗೆ ಮಾರ್ಜಿನ್ ಅನ್ನೋದು ತುಂಬಾ ಜಾಸ್ತಿ ಶೋ ಮಾಡುತ್ತೆ. ಅವಾಗ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓ ನನ್ನ ಅಕೌಂಟ್ ಅಲ್ಲಿ ದುಡ್ಡು ಇದೆ, ನಾನು ಟ್ರೇಡ್ ಮಾಡ್ಬೋದು, ನೋ ಇಶ್ಯೂ, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ತರಿಸ್ಕೊಡುತ್ತೆ ಅಷ್ಟೇ, ನಿಮ್ಗೆ ಏನಿಲ್ಲ. Even if the trade does not go their way, the amount of margin depends on the trader and customer balance over a period of time. ಸೊ ಅದು ಡಿಪೆಂಡ್ ಆಗುತ್ತೆ, ನಿಮ್ಮ ಅಮೌಂಟ್ ಎಷ್ಟಿದೆ ಅಂತಂದ್ರೆ ಅದಕ್ಕೆ ತಕ್ಕಂತೆ ನಾವು 10 ಪಟ್ಟು ಏನ್ ಕೊಡ್ತೀವಲ್ಲ, ಈಗ 500 ಟೈಮ್ಸ್ ಇದೆ ನಿಮ್ಗೆ ಲಿವರೇಜ್, ಸೊ 500 ಟೈಮ್ಸ್ ನಿಮ್ಗೆ ರಿಟರ್ನ್ ಕ್ರೆಡಿಟ್ ಕೊಡ್ತಾರೆ, ಅಷ್ಟು ಕೂಡ ನಿಮ್ಗೆ ಟ್ರೇಡ್ ಆಗುತ್ತೆ, ಬ್ಯಾಲೆನ್ಸ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಕಂಪ್ಲೀಟ್ ಆಗಿ. ಸೊ ಅದಕ್ಕೆ 10 ಪಟ್ಟು ಏನ್ ಜಾಸ್ತಿ ನಿಮ್ಗೆ ಕೊಡ್ತಾರೆ. ಸಿಂಪಲ್ ಇಲ್ಲಿ ಏನಿಲ್ಲ, ನಿಮ್ಮ ಅಮೌಂಟ್ ಎಷ್ಟು ಇಟ್ಟಿರ್ತೀರಾ, ಇನ್ವೆಸ್ಟ್ ಮಾಡಿರ್ತೀರಾ, ಅದಕ್ಕೆ ನಿಮ್ಮ ಲಿವರೇಜ್ ಎಷ್ಟಿದೆ, 1:500 ಇದೆಯಾ ಅಥವಾ 1:1000 ಇದೆಯಾ, ಲಿವರೇಜ್ ಅನ್ನ ನೀವು ಇಂಟು ಮಾಡ್ಕೊಂಡ್ರೆ ಬರ್ತಕ್ಕಂತ ಪ್ರೈಸ್ ಅನ್ನೇ ನಾವು ಮಾರ್ಜಿನ್ ಅಂತ ಹೇಳಿ ಕರಿತೀವಿ. ದೊಡ್ಡ ಇಶ್ಯೂ ಏನಿಲ್ಲ. ಮಾರ್ಜಿನ್ ಈಸ್ ಯೂಸ್ಡ್ ಇನ್ ಟ್ರೆಂಡಮ್ ವಿತ್ ಲಿವರೇಜ್ ಡಿಫೈನ್ಡ್ ಅಬೌವ್. ಸೊ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿದೀನಿ ಅಂತ ಹೇಳಿ ನಿಮ್ಗೆ, ಫಾರ್ ಟ್ರೇಡ್ಸ್ ಇನ್ ಫಾರೆಕ್ಸ್ ಮಾರ್ಕೆಟ್. ಸೊ ಇದು ನಮ್ಮ ಮಾರ್ಜಿನ್ ತುಂಬಾ ಸಿಂಪಲ್ ಆಗಿದೆ. ಇದರಲ್ಲಿ ಜಾಸ್ತಿ ಏನಿಲ್ಲ. ಲಿವರೇಜ್ ಮತ್ತೆ ಮಾರ್ಜಿನ್ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ನಾನೀಗ ತಿಳಿಸೋದು ಏನು ಅಂತಂದ್ರೆ, ಲಿವರೇಜ್ ಮಾರ್ಜಿನ್ ಎರಡು ಆಲ್ಮೋಸ್ಟ್ ಹೊಂದಾಣಿಕೆ ಆಗಿರುತ್ತೆ, ಒಂದ್ ರೀತಿ ಹೇಳೋದಾದ್ರೆ ಸೇಮ್ ಎರಡು ಕೂಡ. ಬಟ್ ಇದರಲ್ಲಿ ಡಿಫ್ರೆಂಟ್ ಏನಿದೆ ಅಂತಂದ್ರೆ ಲಿವರೇಜ್ಗೆ ಮತ್ತೆ ಮಾರ್ಜಿನ್ಗೆ, ಲಿವರೇಜ್ ನಿಮ್ಗೆ ಕ್ರೆಡಿಟ್ ಕೊಡುತ್ತೆ. ಲಿವರೇಜ್ ಅಂತಂದ್ರೆ
ನೀವು ಇಟ್ಟಿರ್ತಕ್ಕಂಥ ಅಮೌಂಟ್ ಏನಿದೆ, ಕ್ಯಾಪಿಟಲ್ ಏನ್ ಇಡ್ತೀರಲ್ವಾ, ಆ ಕ್ಯಾಪಿಟಲ್ಗೆ ಕ್ರೆಡಿಟ್ ಕೊಡುವುದು ಲಿವರೇಜ್. ಕ್ರೆಡಿಟ್ ಕೊಟ್ಟಾದ ನಂತರ ನಿಮಗೆ ಟೋಟಲಿ ಶೋ ಮಾಡೋದು ಎಷ್ಟೇನಿದೆ ಅಲ್ವಾ, ಅದನ್ನ ಇಂಟು ಮಾಡಿದ್ರೆ ಅದನ್ನ ನಾವು ಮಾರ್ಜಿನ್ ಅಂತ ಹೇಳಿ ಕರಿತೀವಿ. ಸೊ ಇದ್ರ ಫಾರ್ಮುಲಾ ಕೂಡ ಇದೆ. ಸಿಂಪಲ್ ಏನು ಅಂತಂದ್ರೆ, ನೀವು ಈ ಲಾಟ್ಸ್ ಅನ್ನ ಎಷ್ಟು ತಗೊಳ್ತಾ ಇದ್ದೀರಾ, ಲಾಟ್ಸ್ ಅನ್ನ ಈಗ 1 ಸ್ಟ್ಯಾಂಡರ್ಡ್ ಲಾಟ್ ತಗೊಳ್ತಾ ಇದೀರ ಅಂತಂದ್ರೆ ಅದರಲ್ಲಿ 1 lakh ಯೂನಿಟ್ಸ್ ಇರುತ್ತೆ. 1 lakh ಯೂನಿಟ್ಸ್ ನೀವು ಅದನ್ನ ಭಾಗಾಕಾರ ಮಾಡಿದ್ರೆ ಕೆಳಗಡೆ ನೀವು ಮಾರ್ಕೆಟ್ ಪ್ರೈಸ್ ಅನ್ನು ತಗೊಳ್ಳಿ ಮತ್ತೆ ಲಿವರೇಜ್ ಅನ್ನ ತಗೊಳ್ಳಿ. ಸೊ ಎರಡನ್ನು ನೀವು ಗುಣಾಕಾರ ಮಾಡಿದ್ರೆ ಬರ್ತಕ್ಕಂತ ಆನ್ಸರ್ ಮಾರ್ಜಿನ್ ಇದು. ಓಕೆ, ಸೊ ಸಿಂಪಲ್ ಆಗಿದೆ. ಫಾರ್ಮುಲಾ ಬೇಕಾದ್ರೂ ಕೂಡ ನಾನು ಮತ್ತೆ ಶೇರ್ ಮಾಡ್ತೀನಿ ಎಲ್ರಿಗೂ ಕೂಡ, ನೋ ಇಶ್ಯೂ ಅದ್ರ ಬಗ್ಗೆ. ನೀವು ಇದರಲ್ಲಿ ತುಂಬಾ ಜಾಸ್ತಿ ಏನಿಲ್ಲ, ನೀವು ಯಾವುದೇ ಲಾಟ್ ತಗೊಳ್ಳಿ, ಲಾಟ್ ಅನ್ನ ಡಿವೈಡೆಡ್ ಬೈ ಮಾಡಿ. ಓಕೆ, ಲಾಟ್ ಅನ್ನ ನಿಮ್ಮ ಪ್ರೈಸ್ ಏನು ಕರೆಂಟ್ ಮಾರ್ಕೆಟ್ ಪ್ರೈಸ್ಗೆ ಆಗ್ಲಿ ಅಥವಾ ನೀವು ತಗೊಂಡಿರ್ತಕ್ಕಂಥ ಲಿವರೇಜ್ಗೆ ಆಗ್ಲಿ ಇಂಟು ಮಾಡ್ಕೊಂಡ್ರೆ ಸೊ ಬರ್ತಕ್ಕಂಥ ಪ್ರೈಸ್ ಏನಿದೆ ಅಲ್ಲ ಅದನ್ನೇ ನಾವು ಮಾರ್ಜಿನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಸೊ ವಾಟ್ ಈಸ್ ದ ಪಿಪ್? ಪಿಪ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಎಲ್ಲ ಬೇಸಿಕ್ಸ್ ಇದೆ, ತುಂಬಾ ಏನು ಕಷ್ಟ ಏನಿಲ್ಲ ಇದರಲ್ಲಿ. ಪಿಪ್ ಈಸ್ ಎ ಪರ್ಸೆಂಟೇಜ್ ಪಾಯಿಂಟ್. ಪಿಪ್ ಅಂತಂದ್ರೆ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಪಿಪ್ ಅಂತ ಹೇಳಿ ಕರಿತೀವಿ. ಪರ್ಸೆಂಟೇಜ್ ಇನ್ ಪಾಯಿಂಟ್ ಅಂತ ಹೇಳಿ ಕೂಡ ಹೇಳ್ಬೋದು, ಅಥವಾ ಪ್ರೈಸ್ ಇಂಟ್ರೆಸ್ಟ್ ಇನ್ ಪಾಯಿಂಟ್ ಅಂತ ಹೇಳಿ ಕೂಡ ಹೇಳ್ಬೋದು ಅದನ್ನ ನಾವು. ಇಟ್ ಈಸ್ ದ ಮಿನಿಮಮ್ ಪ್ರೈಸ್. ಇದೊಂದು ಮಿನಿಮಮ್ ಪ್ರೈಸ್ ಮೂವ್ಮೆಂಟ್ ಏನ್ ಇರುತ್ತಲ್ಲ, ಈಗ ಒಂದು ಕರೆನ್ಸಿ ಇನ್ನೊಂದು ಕರೆನ್ಸಿಗೆ ಡಿಫ್ರೆನ್ಸ್ ಏನ್ ಬರುತ್ತೆ ಅಂತ ಹೇಳಿದ್ವಲ್ಲ ನಾವು. ಸೊ ಬಿಡ್ ಅಂಡ್ ಆಸ್ಕ್ ಪ್ರೈಸ್ ಗೆ ಮಿಡಲ್ ಅಲ್ಲಿ ಇರ್ತಕ್ಕಂತ ಡಿಫ್ರೆನ್ಸ್ ಅನ್ನ ನಾವು ಸ್ಪ್ರೆಡ್ ಅಂತ ಹೇಳಿ ಕರೆದ್ವಿ. ಆ ಸ್ಪ್ರೆಡ್ ನಾವು ಯಾವ್ದಕ್ಕೋಸ್ಕರ ಏನಕ್ಕೋಸ್ಕರ ಕರೆದಿವಿ ಅದನ್ನ, ಡಿಫ್ರೆನ್ಸ್ ಏನಿತ್ತಲ್ಲ, ಸೊ 1 ಪಿಪ್ ಅಥವಾ 2 ಪಿಪ್ಸ್, ಒಂದು ಸ್ಮಾಲ್ ಮೂಮೆಂಟಮ್ ಏನಿದೆ, ಸ್ಮಾಲ್ ಮೂಮೆಂಟಮ್ ಅಲ್ಲಿ ಎಷ್ಟು ಪಿಪ್ಸ್ ನಿಮಗೆ ಡಿಫ್ರೆನ್ಸ್ ಬಂತಲ್ಲ ಅದನ್ನ ನಾವು ಪಿಪ್ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಹಾಗೆ. ಪ್ರತಿಯೊಂದು ಅದನ್ನ ಒಂದಾದ ನಂತರ ಫಸ್ಟ್ ಡಿಜಿಟ್ ಮತ್ತೆ ಸೆಕೆಂಡ್ ಡಿಜಿಟ್, ಥರ್ಡ್, ಫೋರ್ತ್, ಫಿಫ್ತ್ ಡಿಜಿಟ್ ಅನ್ನು ಏನೇನಂತ ಕರಿತೀವಿ. ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಪ್ರತಿಯೊಂದು ಡಿಜಿಟ್ ಅನ್ನು ನಾವು ಏನಂತ ಹೇಳಿ ಕರಿತೀವಿ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದೀನಿ. ಸೊ ಎಕ್ಸಾಂಪಲ್ ಮುಖಾಂತರ ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಇಟ್ ಈಸ್ ದ ಮಿನಿಮಮ್ ಪ್ರೈಸ್ ಮೂವ್, ಓಕೆ, ಈಕ್ವಲ್ ಟು 4 ಡೆಸಿಮಲ್ ಪಾಯಿಂಟ್ಸ್. 4 ಡೆಸಿಮಲ್ ಪಾಯಿಂಟ್ಸ್ ಅಲ್ಲಿ ಎಷ್ಟು ಮಿನಿಮಮ್ ಒಂದು ಪಿಪ್ ಏನ್ ಚೇಂಜಸ್ ಬರ್ತಾ ಇದೆಯಲ್ಲ, ಒಂದು ಪಿಪ್ ಒಂದು ಚೇಂಜಸ್ ಒಂದು ಲಾಸ್ಟ್ 4 ಡಿಜಿಟ್ಸ್ ಅಲ್ಲಿ ಒಂದು ಡಿಜಿಟ್ ನಿಮ್ಗೆ ಏರುಪೇರು ಚೇಂಜಸ್ ಏನ್ ಕಾಣ್ತಾ ಇದೆಯಲ್ವಾ ಅದನ್ನ ನಾವು ಪಿಪ್ ಅಂತ ಹೇಳಿ ಕರಿತೀವಿ. ಈಗ ಇಲ್ಲಿ ನಮ್ಗೆ 8 ಇದೆ, 8 ಬರೋ ಜಾಗದಲ್ಲಿ 9 ಬಂತು ಅಂದ್ರೆ ಕೂಡ ಅದನ್ನ 1 ಪಿಪ್ ಅಂತ ಹೇಳಿ ಕರಿತೀವಿ. ಅಥವಾ 3-8 ಇದೆ, ಈಗ ಅಲ್ಲಿ 4-0 ಬಂತು ಅಂತಂದ್ರೆ 2 ಪಿಪ್ಸ್ ಚೇಂಜಸ್ ಆಗಿದೆ ಅಂತ ಹೇಳಿ ಕೂಡ ಕರಿಬಹುದು ಅದನ್ನ. ಸೊ ಇಲ್ಲಿದೆ ಡೆಸಿಮಲ್ ಪಾಯಿಂಟ್ ಅಂತ ಹೇಳಿ. ಮೇಡ್ ಇನ್ ಕರೆನ್ಸಿ ಮಾರ್ಕೆಟ್ಸ್, ಇದು ಕರೆನ್ಸಿ ಮಾರ್ಕೆಟ್ಸ್ ಅಲ್ಲಿ ಈ ತರ ಅದನ್ನ ಮಾಡಿದ್ದಾರೆ ಅವರು. ಸೊ ಈ ಒಂದು ಡಿಜಿಟ್ ಅನ್ನ ಈ ರೀತಿ ಕರಿಬೇಕು, ಈ ಒಂದು ಲಾಸ್ಟ್ ಡಿಜಿಟ್ ಅನ್ನ ಪಿಪ್ ಅಂತ ಹೇಳಿ ಕರಿತೀವಿ, 5th ಡಿಜಿಟ್ ಅನ್ನ ಪಿಪ್ಪೆಟ್ ಅಂತ ಕರಿತೀವಿ. ಈ ತರ ಮೆನ್ಷನ್ ಮಾಡಿದ್ದಾರೆ ಅದನ್ನ. 1 pip is equal to 0.0001. ಓಕೆ, ಒಂದು ಪಿಪ್ ನಿಮ್ಗೆ 1 ಪಿಪ್ ಅಂತಂದಾಗ ನಿಮ್ಗೆ ಕಂಪ್ಲೀಟ್ ಆಗಿ ಇದಿಷ್ಟು ಪಿಕ್ಚರ್ ಚೇಂಜ್ ಆಗೋದಿಲ್ಲ. 1 ಪಿಪ್ ಅಂದ್ರೆ ನಿಮ್ಗೆ ಲಾಸ್ಟ್ 4 ಡಿಜಿಟ್ಸ್ ಏನಿದೆ, 4 ಡಿಜಿಟ್ಸ್ ಅಲ್ಲಿ ಲಾಸ್ಟ್ ಡಿಜಿಟ್ ಅನ್ನು ನಾವು ಪಿಪ್ ಅಂತ ಹೇಳಿ ಕರಿತೀವಿ. ಸೊ ಅದಾದ ನಂತರ 5th ಡಿಜಿಟ್ ಕೂಡ ಬರುತ್ತೆ, ಸ್ಮಾಲ್ ಅಲ್ಲಿ ಶೋ ಮಾಡುತ್ತೆ ನಿಮ್ಗೆ. ಅಲ್ಲಿ ಸೆನ್ಸ್ ಅಲ್ಲಿ ಪ್ರಾಫಿಟ್ ಬರುತ್ತೆ, ಸೆನ್ಸ್ ಅಲ್ಲಿ ಲಾಸ್ ಆಗುತ್ತೆ. ಅದನ್ನ 5th ಡಿಜಿಟ್ ಅನ್ನ ಪಿಪ್ಪೆಟ್ಸ್ ಅಂತ ಕರಿತೀವಿ. ಪಿಪ್ಪೆಟ್ 5th ಡಿಜಿಟ್ ಅನ್ನ ಪಿಪ್ಪೆಟ್ ಅಂತ ಕರಿತೀವಿ, 4th ಡಿಜಿಟ್ ಅನ್ನ ಪಿಪ್ ಅಂತ ಹೇಳಿ ಕರಿತೀವಿ. ಇದಾದ ನಂತರ ಬರ್ತಕ್ಕಂಥ ಎಲ್ಲಾನು ಕೂಡ ನಮ್ಗೆ ಪಿಪ್ಸ್ ಅಂತ ಹೇಳಿ ಕರಿಬಹುದು. ಪರ್ಸೆಂಟೇಜ್ ಇನ್ ಪಾಯಿಂಟ್ಸ್ ಅಲ್ಲಿ ಅಂತ ಹೇಳಿ ಹೇಳ್ಬಹುದು ನಾವು. ಓಕೆ, 4th ಡಿಜಿಟ್ ಅನ್ನ ಲಾಸ್ಟ್ 4th ಡಿಜಿಟ್ ಅನ್ನ ಪಿಪ್ ಅಂತ ಹೇಳಿ ಕರಿತೀವಿ, 5th ಡಿಜಿಟ್ ಅನ್ನ ಪಿಪ್ಪೆಟ್ಸ್ ಅಂತ ಕರಿತೀವಿ. 1 ಪಿಪ್ ಆರ್ ಈಕ್ವಲ್ ಟು 1 cent in 0.01. ಓಕೆ, 1 ಪಿಪ್ ಅಲ್ಲಿ 1 ಪಿಪ್ ನಮ್ಗೆ ಚೇಂಜಸ್ ಆಯ್ತು ಅಂತಂದಾಗ 1 cent ಪ್ರಾಫಿಟ್ ಬರ್ಬೇಕು ಬಂದ್ರೆ 1 cent ಪ್ರಾಫಿಟ್ ಬರ್ಬೇಕಂತಂದ್ರೆ ನೀವು 0.01 ಲಾಟ್ ತಗೊಂಡ್ರೆ 1 cent ಪ್ರಾಫಿಟ್ ಬರುತ್ತೆ ನಿಮ್ಗೆ ಅಲ್ಲಿ ಅವಾಗ. ಅಂಡ್ 1 ಪಿಪ್ ಆರ್ ಈಕ್ವಲ್ ಟು $1 in 0.10 ಲಾಟ್ ತಗೊಂಡಾಗ, ಓಕೆ, ಲಾಟ್ ತಗೊಂಡಾಗ 0.10 ಲಾಟ್ ತಗೊಂಡಾಗ ನಿಮ್ಗೆ ಬರ್ತಕ್ಕಂಥ ಪ್ರಾಫಿಟ್ ಎಷ್ಟು ಬರುತ್ತೆ, ಎಷ್ಟು ಪಿಪ್ ನಿಮ್ಗೆ 1 ಪಿಪ್ ಚೇಂಜಸ್ ಆದಾಗ, 1 ಪಿಪ್ ನಿಮ್ಗೆ 1 ಪಾಯಿಂಟ್ ನಿಮ್ಗೆ ಚೇಂಜ್ ಆದಾಗ, ಏರುಪೇರು ಆದಾಗ ಬರ್ತಕ್ಕಂಥ ಪ್ರಾಫಿಟ್ ಎಷ್ಟು, ಅದು ಯಾವ್ದ್ರಲ್ಲಿ ಕೂಡ 10,000 ಯೂನಿಟ್ಸ್ ಅಲ್ಲಿ.
0.10 ಲಾಟ್ ಅಲ್ಲಿ ವ್ಯಾಲ್ಯೂಮ್ ಅಂತ ಹೇಳಿ ಕೂಡ ಕರೀಬಹುದು ಇದನ್ನ ನೀವು. The PIP value can change depending on the standard lot size offered by a broker. ಬ್ರೋಕರ್ ನಮಗೆ ಆಫರ್ ಮಾಡ್ತಾರೆ. ಈಗ ಸ್ಪ್ರೆಡ್ ಚಾರ್ಜ್ ಏನಿದೆ ಅಲ್ವಾ, ಸ್ಪ್ರೆಡ್ ಅಲ್ಲಿ ಕೂಡ ತುಂಬಾನೇ ಡಿಫ್ರೆಂಟ್ ಸ್ಪ್ರೆಡ್ ಚಾರ್ಜಸ್ ಬರುತ್ತೆ ನಿಮ್ಗೆ ಅಲ್ಲಿ. 0.01 ಇಂದ 0.10 0.01 0.10 ಡಿಫ್ರೆಂಟ್ ಸ್ಪ್ರೆಡ್ ಚಾರ್ಜ್ ಅನ್ನ ಹಾಕ್ತಾರೆ ನಿಮ್ಗೆ ಅಲ್ಲಿ. ಪ್ರತಿಯೊಂದು ಬ್ರೋಕರ್ಸ್ ಹತ್ರ ಕೂಡ ಡಿಫ್ರೆಂಟ್ ಸ್ಪ್ರೆಡ್ ಚಾರ್ಜಸ್ ಇದೆ. ಒಂದು ಕರೆನ್ಸಿಯಿಂದ ಇನ್ನೊಂದು ಕರೆನ್ಸಿಗೆ ಡಿಫ್ರೆನ್ಸ್ ಬರುತ್ತಲ್ಲ, ಸ್ಪ್ರೆಡ್ ಚಾರ್ಜ್ ಬರುತ್ತೆ. ಅದಕ್ಕೆ ತಕ್ಕಂತೆ ನೀವು ಪ್ರಾಫಿಟ್ಸ್ ಅನ್ನ ಲಾಸ್ ಅನ್ನ ತಗೊಳ್ತೀರಾ. ಅದೇ ರೀತಿ ಬ್ರೋಕರ್ಸ್ ಆಫರ್ ಮಾಡಿದಂಗೆ ನೀವು ತಗೋಬೇಕಾಗುತ್ತೆ ಅಲ್ವಾ. ಇನ್ ಎ ಸ್ಟ್ಯಾಂಡರ್ಡ್ ಲಾಟ್ ಆಫ್ $1, ಈಚ್ ಪಿಪ್ ವಿಲ್ ಹ್ಯಾವ್ ಎ ವ್ಯಾಲ್ಯೂ ಆಫ್ $10. ಸಾರಿ, ಇದು ನಾನು ಒನ್ ಸ್ಟ್ಯಾಂಡರ್ಡ್ ಲಾಟ್ ಅಲ್ಲಿ ನಿಮಗೆ ತಿಳಿಸ್ಕೊಡೋದಾದ್ರೆ, ಇನ್ ಎ ಸ್ಟ್ಯಾಂಡರ್ಡ್ ಲಾಟ್ ಆಫ್ 1 ಅಂತಂದ್ರೆ 1 lakh ಯೂನಿಟ್ಸ್. 1 lakh ಯೂನಿಟ್ಸ್ ಅನ್ನು ನಾವು ಇದನ್ನ 1 ಅನ್ನು ನಾವು ವ್ಯಾಲ್ಯೂಮ್ ಅಂತ ಹೇಳಿ ಕೂಡ ತಗೋಬಹುದು ನೀವು ಅದನ್ನ. ಈಚ್ ಪಿಪ್, ಒಂದು ಪಿಪ್ಗೆ ವಿಲ್ ಹ್ಯಾವ್ ಎ ವ್ಯಾಲ್ಯೂ ಆಫ್ $10. 1 ಪಿಪ್ ನಿಮ್ಗೆ ಮೂವ್ಮೆಂಟ್ ಆದ್ರೆ, 1 ಪಾಯಿಂಟ್ ನಿಮ್ಗೆ ಮೂವ್ಮೆಂಟ್ ಆದ್ರೆ $10 ಪ್ರಾಫಿಟ್ ಬರುತ್ತೆ, ನಿಮ್ಗೆ ಲಾಭ ಬರುತ್ತೆ. ಬಿಕಾಸ್ ಕರೆನ್ಸಿ ಮಾರ್ಕೆಟ್ಸ್ ಯೂಸ್ ಸಿಗ್ನಿಫಿಕೆಂಟ್ ಲಿವರೇಜ್ ಫಾರ್ ಟ್ರೇಡ್ಸ್. ತುಂಬಾನೇ ಕರೆನ್ಸಿ ಮಾರ್ಕೆಟ್ ಅಲ್ಲಿ ಇಷ್ಟೊಂದು ಲಿವರೇಜ್ ಇದೆ ಅಂತಂದ್ರೆ, ಅವ್ರು ಲಿವರೇಜ್ ನಮ್ಗೆ ಕ್ರೆಡಿಟ್ ಏನ್ ಕೊಟ್ಟಿದಾರಲ್ಲ. ಸೊ ಈಗ ನಾವು ತಗೊಳ್ಳೋದು $1,000 ಇಟ್ಟರೆ ನಾವು ತಗೊಳ್ಳೋದು ಇಷ್ಟು ಸ್ಟಾಕ್ಸ್ ಮಾತ್ರನೇ, ಕೆಲವು ಸ್ಟಾಕ್ಸ್ ಮಾತ್ರನೇ. ಅವ್ರು ನಮ್ಗೆ ಕ್ರೆಡಿಟ್ ಕೊಟ್ಟಾಗ ಅದಕ್ಕೂ 10 ಪಟ್ಟು ನಾವು ಸ್ಟಾಕ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಲಿವರೇಜ್ ನಾವು ಇಲ್ಲಿ ತಗೊಳ್ತಾ ಇದೀವಿ. ಮಾರ್ಕೆಟ್ ಯೂಸ್ ಸಿಗ್ನಿಫಿಕೆಂಟ್ ಲಿವರೇಜ್ ಫಾರ್ ಟ್ರೇಡ್ಸ್. ಟ್ರೇಡ್ಸ್ ಲಿವರೇಜ್ ಅಷ್ಟೇ ಇಂಪಾರ್ಟೆಂಟ್ ನಮ್ಗೆ ಟ್ರೇಡ್ಸ್ ಆಗ್ಬೇಕು ಅಂತಂದಾಗ. ಲಿವರೇಜ್ ಏನಕ್ಕೋಸ್ಕರ ಇಂಪಾರ್ಟೆಂಟ್ ಅಂತ ಈಗ ಬಂತು. ಅದೀಗ ಲಿವರೇಜ್ ನಮಗೆ ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಅಂತಂದ್ರೆ, ಈಗ ನಾವು ಎಷ್ಟೇ ಲಾಟ್ಸ್ ತಗೊಂಡ್ರು ಕೂಡ ಅದು ಲಾಸ್ ಅಲ್ಲಿ ಹೋಗದೆ ಇರೋ ತರ, ಸೊ ನಮ್ಮನ್ನ ಮತ್ತೆ ಪ್ರಾಫಿಟ್ ಅಲ್ಲಿ ಹೇಳ್ಕೊಂಡ್ ಬರೋದಕ್ಕೆ ತಗೊಳ್ಳೋದು ಲಿವರೇಜ್ ಅಂತ ಹೇಳಿ ಹೇಳ್ಬೋದು ಅದನ್ನ ಸಿಂಪಲ್ ಆಗಿ. ಸ್ಮಾಲ್ ಪ್ರೈಸ್ ಮೂವ್ಸ್ ಡಿಫೈನ್ಡ್ ಇನ್ ಪಿಪ್ಸ್ ಕ್ಯಾನ್ ಹ್ಯಾವ್ ಎ ಔಟ್ಸೈಸ್ಡ್ ಎಫೆಕ್ಟ್ ಆನ್ ದಿ ಟ್ರೇಡ್. ಪಿಪ್ಸ್ ಏನಿದೆಯಲ್ಲ, ಪಿಪ್ಸ್ ಬಂದು ನಿಮ್ಗೆ ಟ್ರೇಡ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಯಾವ ರೀತಿ ಎಫೆಕ್ಟ್ ಆಗ್ಬಹುದು ಅದು, ಡಿಫೈನ್ಡ್ ಇನ್ ಪಿಪ್ ಕ್ಯಾನ್ ಹ್ಯಾವ್ ಔಟ್ಸೈಡ್ ಎಫೆಕ್ಟ್ ಆನ್ ಟ್ರೇಡ್. ಸೊ ಒಂದು ಪಿಪ್ ಕೂಡ ನಿಮ್ಗೆ ಒಂದೊಂದು ಟ್ರೇಡ್ ಅಲ್ಲಿ ಕೂಡ ಒಂದೊಂದು ಪಿಪ್ ಇಂದ ನಿಮ್ಗೆ ಒಂದೊಂದು ಟ್ರೇಡ್ ಗಳಿಗೆ ಎಫೆಕ್ಟ್ ಆಗುತ್ತೆ. ಅದು ಎಫೆಕ್ಟ್ ಹೆಂಗೆ ಆಗುತ್ತೆ ಅಂತಂದ್ರೆ, ನೀವು ಒಂದು ಟ್ರೇಡ್ ಹಾಕಿದಾಗ ಅದು ಒಂದೇ ಒಂದು ಪಿಪ್ ಇಂದ ಕೂಡ ಲಾಸ್ ಕೂಡ ಆಗ್ಬೋದು, ಒಂದು ಪಿಪ್ ಇಂದ ಪ್ರಾಫಿಟ್ ಕೂಡ ಬರ್ಬೋದು ಅಲ್ವಾ. ಈಗ ಇನ್ ಕೇಸ್ ನೀವು 1.58 ಈಗ 53 ಏನಿದೆ 1.15382 ಅಂತ ಇಲ್ಲಿ ಪ್ರೈಸ್ ಇದೆ ನಿಮಗೆ. ನೀವು ಸ್ಟಾಪ್ ಲಾಸ್ ಇಟ್ಟಿರ್ತೀರ. ನಾವು ಸ್ಟಾಪ್ ಲಾಸ್ ಟೇಕ್ ಪ್ರಾಫಿಟ್ ಬಗ್ಗೆ ಕೂಡ ಇನ್ನು ಮುಂದೆ ನಿಮಗೆ ತಿಳಿಸ್ಕೊಡ್ತೀವಿ ನಾವು ಅದನ್ನ ಕೂಡ. ಈಗ 38 ಇದೆ, ಇಲ್ಲಿ 39 ನೀವು ಸ್ಟಾಪ್ ಲಾಸ್ ಇಟ್ಟಿರ್ತೀರಾ. ಈಗ 38 ವರೆಗೂ ಮಾರ್ಕೆಟ್ ಬಂದಿರುತ್ತೆ. ಅಲ್ಲಿ ಮಾರ್ಕೆಟ್ ಬಂದು ಸಡನ್ ಆಗಿ ಮತ್ತೆ ರಿವರ್ಸ್ ಹೋದಾಗ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಯ್ತಲ್ಲ ಒಂದ್ ಪಿಪ್ ಕೂಡ. ಅದೇ ಒಂದ್ ಪಿಪ್ ನಿಮಗೆ ಜಸ್ಟ್ ಮೂವ್ಮೆಂಟ್ ಆಗಿ ಕೆಳಗಡೆ ಬಂದ್ಬಿಟ್ಟಿದ್ರೆ ನೀವು ಲಾಸ್ ಆಗೋರು. ಅದೇ ಒಂದ್ ಪಿಪ್ ಕೂಡ ಮೇಲ್ಗಡೆ ಹೋದ್ರೆ ಅಲ್ಲಿಂದ ಬಂದು ರಿವರ್ಸ್ ಆದಾಗ ಮಾರ್ಕೆಟ್ ನಿಮ್ಗೆ ಫೇವರ್ ಅಲ್ಲಿ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಕೂಡ. ಪ್ರತಿಯೊಂದು ಪಿಪ್ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ನಮ್ಮ ಹತ್ರ ಡಿಫ್ರೆಂಟ್ ಅಕೌಂಟ್ಸ್ ಕೂಡ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ನಿಮ್ಗೆ ನಾವು. ಸೊ ಇವತ್ತಿನ ಟಾಪಿಕ್ಸ್ ಇದು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫಾರೆಕ್ಸ್ ಬಿಗಿನ್ಸ್ ಅಲ್ಲಿ ಇದೊಂದು ಟಾಪಿಕ್ಸ್ ನಿಮ್ಗೆ ಬೇಕಾದ್ರೆ ಬರ್ಕೋಬಹುದು, ಅಥವಾ ಇಲ್ಲಾಂತಂದ್ರೆ ನಿಮ್ಗೆ ಸಿಗುತ್ತೆ ಡೀಟೇಲ್ಸ್ ಇದ್ರ ಬಗ್ಗೆ, ನೋ ಇಶ್ಯೂ. ಸೊ ಎಷ್ಟು ಇದೆ ಕಂಪ್ಲೀಟ್ ಆಗಿ ಫಾರೆಕ್ಸ್ ಬಿಗಿನರ್ಸ್ ಇದೊಂದು ಡೀಟೇಲ್ಸ್ ಅನ್ನು ಮೆನ್ಷನ್ ಮಾಡಿದ್ವಿ. ವಾಟ್ ಈಸ್ ದ ಫಾರೆಕ್ಸ್ ಅಂತ ಹೇಳಿ ಕಂಪ್ಲೀಟ್ ಆಯ್ತು. ವಾಟ್ ಈಸ್ ದ ಫಾರೆಕ್ಸ್ ಮಾರ್ಕೆಟ್ಸ್, 24 hours ಏನಕ್ಕೆ ನಡೆಯುತ್ತೆ ಮಾರ್ಕೆಟ್ ಅಂತೇಳಿ. ಫಾರೆಕ್ಸ್ ಕರೆನ್ಸಿ ಪೇರ್ಸ್ ಯಾವ್ದಾವ್ದಿದೆ ಅಂತ ಹೇಳಿ ತಿಳ್ಕೊಂಡಿದೀವಿ. ವಾಟ್ ಈಸ್ ದ ಲಿವರೇಜ್ ಅಂತ ಹೇಳಿ ಏನಕ್ಕೋಸ್ಕರ ಇದೊಂದು ಅಥಾರಿಟಿ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ. ವಾಟ್ ಈಸ್ ದ ಬಿಡ್ ಮತ್ತೆ ಆಸ್ಕ್ ಪ್ರೈಸ್ಗೆ, ಬಿಡ್ ಮತ್ತೆ ಆಸ್ಕ್ ಪ್ರೈಸ್ ಯಾವ್ದಕ್ಕೋಸ್ಕರ ಏನಕ್ಕೋಸ್ಕರ ಕರಿತೀವಿ ಇದನ್ನ, ಈ ಪ್ರೈಸಸ್ ಅನ್ನ ಏನಕ್ಕೆ ಕರಿತೀವಿ ಅಂತೇಳಿ ನಾವು ತಿಳ್ಕೊಂಡಿದೀವಿ. ವಾಟ್ ಈಸ್ ದ ಲಾಟ್ ಸೈಜ್, ಲಾಟ್ ಸೈಜ್ ಅನ್ನು ಕೂಡ ತಿಳ್ಕೊಂಡಿದೀವಿ ನಾವು. ಅದೇ ಸೇಮ್ ಒನ್ ಸ್ಟ್ಯಾಂಡರ್ಡ್ ಲಾಟ್ ಅಂದ್ರೆ 1 lakh ಯೂನಿಟ್ಸ್. ಮಿನಿಮಮ್ ಸ್ಟ್ಯಾಂಡರ್ಡ್ ಮಿನಿ ಸ್ಟ್ಯಾಂಡರ್ಡ್ ಅಂತಂದ್ರೆ 10,000 ಯೂನಿಟ್ಸ್. ಮೈಕ್ರೋ ಸ್ಟ್ಯಾಂಡರ್ಡ್ ಲಾಟ್ ಅಂತಂದ್ರೆ ಸೊ ನೀವು ಅದ್ರಲ್ಲಿ 1000 ಯೂನಿಟ್ಸ್ ಇರುತ್ತೆ. ಸೊ ಇದು ಲಾಟ್ ಸೈಜ್. ವಾಟ್ ಈಸ್ ದ ಸ್ಪ್ರೆಡ್, ಎರಡು ಕರೆನ್ಸಿಗಳ ಮಧ್ಯದಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ಬಿಟ್ವೀನ್ ಅನ್ನು ನಾವು ಸ್ಪ್ರೆಡ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಈಸ್ ದ ಸ್ವ್ಯಾಪ್ ಚಾರ್ಜ್, ನೀವು ಯಾವುದೇ ಒಂದು ಟ್ರೇಡ್ ಅನ್ನ ಲಾಂಗ್ ಟರ್ಮ್ ಗೋಸ್ಕರ ಓಪನ್ ಪೊಸಿಷನ್ ಅಲ್ಲಿ ಇಟ್ಟಿದ್ರೆ ಅದಕ್ಕೆ ಚಾರ್ಜ್ ಆಗೋದೇ ಸ್ವ್ಯಾಪ್ ಚಾರ್ಜ್. ಪರ್ಸೆಂಟೇಜ್ ಮೇಲೆ ಚಾರ್ಜ್ ಆಗುತ್ತೆ ಕರೆನ್ಸಿನ ಹಿಡ್ಕೊಂಡು. ಸೊ ಇದು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ.
ವಾಟ್ ಈಸ್ ದ ಮಾರ್ಜಿನ್? ಮಾರ್ಜಿನ್ ಕೂಡ ತುಂಬಾ ಇಂಪಾರ್ಟೆಂಟ್. ನೀವು ಇಟ್ಟಿರ್ತಕ್ಕಂಥ ಅಮೌಂಟ್ ಅನ್ನ ಎಷ್ಟು ಇನ್ವೆಸ್ಟ್ ಮಾಡಿದೀರಾ, ಅದಕ್ಕೆ ಲಿವರೇಜ್ ಎಷ್ಟು ತಗೊಂಡಿದ್ದೀರಾ, ಬರ್ತಕ್ಕಂಥ ಪ್ರೈಸ್ ಏನಿದೆ ಅದನ್ನ ನಾವು ಅಷ್ಟು ಪವರ್ಸ್ ಅನ್ನು ನೀವು ಯೂಸ್ ಮಾಡ್ಕೊಂಡು ಇವಾಗ ಟ್ರೇಡಿಂಗ್ ಪವರ್ ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದನ್ನ, ಇದು ನಿಮ್ಮ ಇನ್ವೆಸ್ಟ್ಮೆಂಟ್, ಇದು ನಿಮ್ಮ ಲಿವರೇಜ್. ಲಿವರೇಜ್ ಇಂದ ನಿಮಗೆ ಇನ್ವೆಸ್ಟ್ಮೆಂಟ್ ಗೆ ಮಲ್ಟಿಪ್ಲೈ ಮಾಡಿದ್ರೆ ಬರ್ತಕ್ಕಂಥ ಪ್ರೈಸ್ ಯುವರ್ ಟ್ರೇಡಿಂಗ್ ಪವರ್. ನೀವು ಅಷ್ಟೊಂದು ಪ್ರೈಸಸ್ ಅನ್ನ ನೀವು ತಗೋಬಹುದಲ್ಲಿ. ವಾಟ್ ಈಸ್ ದ ಪಿಪ್? ಇದು ನಮ್ಮ ಇವತ್ತಿನ ಟಾಪಿಕ್. ಸೊ ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು. ಇಲ್ಲಿವರೆಗೆ ನನ್ನ ವೆಬಿನಾರ್ಗೋಸ್ಕರ ತುಂಬಾ ಇಂಪಾರ್ಟೆನ್ಸ್ ಕೊಟ್ರಿ. ಸೊ ನನ್ನ ಹೆಸರು ಬಂದು ಸುದೀಪ್ ರೆಡ್ಡಿ. ನನ್ನ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ರಿಕ್ವೈರ್ಡ್ ಇದ್ರೆ ಕಂಪಲ್ಸರಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನನಗೆ ಯಾವುದೇ ಕ್ವೈರಿ ಇದ್ರೂ ಕೂಡ ಕೇಳಬಹುದು, ನೋ ಇಶ್ಯೂ. ಸೊ ಪ್ಲೀಸ್ ನಿಮ್ಗೆ ಯಾವುದೇ ಕ್ವಶನ್ಸ್ ಇದ್ರೂ ಕೂಡ, ಪ್ರಶ್ನೆಗಳು ಇದ್ರೂ ಕೂಡ ನೀವು ಕೇಳಬಹುದು ಧಾರಾಳವಾಗಿ, ಯಾವುದೇ ತೊಂದರೆ ಇಲ್ಲ. ಇವಾಗ್ಲೂ ಇಲ್ಲ ಅಂದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡಬಹುದು. ಇನ್ ಮುಂದೆ ಕೂಡ ನಾನು ಯಾವಾಗ್ಲೂ ಕೂಡ 24/7 ಸರ್ವಿಸ್ ಅವೈಲೇಬಲ್ ಇದೆ ಯಾವ ಮಾರ್ಕೆಟ್ಸ್. ಸೊ ನಾವು MT4 ಮತ್ತೆ MT5 ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಐ ಥಿಂಕ್ ಕ್ವಶನ್ಸ್ ಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ಯಾರಿಂದಾದ್ರೂ ಏನಾದ್ರು ಕ್ವಶನ್ಸ್ ಇದೆಯಾ? ಕ್ವಶನ್ಸ್ ಏನಾದ್ರು ಇದ್ರೆ ನೀವು ಕೇಳಬಹುದು, ನೋ ಇಶ್ಯೂ. ಸೊ ಯಾರಿಂದ ಕೂಡ ಪ್ರಶ್ನೆಗಳು ಬರ್ತಾ ಇಲ್ಲ. ನಾನು ವೇಟ್ ಮಾಡ್ತಾ ಇದ್ದೀನಿ. ಯಾರಿಂದಾದ್ರೂ ಕ್ವಶನ್ಸ್ ಇದ್ರೆ ಕೇಳಬಹುದು, ತೊಂದರೆ ಏನಿಲ್ಲ. ಐ ಹೋಪ್ ಎಲ್ಲರೂ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ, ಅರ್ಥವಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ ಮುಂದೆ ಮತ್ತೆ ಒಳ್ಳೆ ಟಾಪಿಕ್ ಇಂದ ಮತ್ತೆ ಬರ್ತೀವಿ ನಾವು ತಗೊಂಡು. ಸೊ ವೀಕ್ಲಿ ವೆಬಿನಾರ್ಸ್ ಇರುತ್ತೆ, ನೀವು ಜಾಯಿನ್ ಆಗ್ಬಹುದು. ಸೊ ಈ ವಿಡಿಯೋಸ್ ಕೂಡ ಎಲ್ಲ ನಮಗೆ ಯೂಟ್ಯೂಬ್ ಇಂದ ಸಿಗುತ್ತೆ, ಮತ್ತೆ ಫೇಸ್ಬುಕ್ ಮುಖಾಂತರ ಕೂಡ ಸಿಗುತ್ತೆ. ನಮ್ಮ ಕಂಪನಿ ಚಾನಲ್ ಕೂಡ ಇದೆ, ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯಿನ್ ಆಗ್ಬಹುದು. ಅದ್ರ ಮುಖಾಂತರ ಕೂಡ ನಿಮಗೆ ಸಿಗ್ನಲ್ಸ್ ಪ್ರೊವೈಡ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ ಧನ್ಯವಾದಗಳು.